ಶ್ರೀವೈಷ್ಣವರ ಲಕ್ಷಣ ಏನು? ಶ್ರೀವೈಷ್ಣವರ ಲಕ್ಷಣ ಅದ್ವೇಷ, ಸಹನೆ, ಕ್ಷಮ, ದಯೆ. ಇದೆಲ್ಲ ಒಟ್ಟಿಗೆ ಬೇಕಂತೆ. ಆವಾಗ ತೇಜಸ್ ಬರುತ್ತೆ. ಪರುತ್ತಮ್ ಸಹನೆ. ಎಷ್ಟು ಅವಮಾನ ಮಾಡಿದ್ರೂ ಸಹಿಸ್ಕೋಬೇಕು. ನಾನೇ ತಾನಾಯಿಡಗ ತೇಜುಂ, ಆ ತೇಜಸ್ ಬರುತ್ತೆ. ಆಮೇಲೆ ತೇಜುಂ ಪೊರೆಯುಂ ತಿರಲುಂ ಪುಗಳುಂ. ತಿರಲ್ ಸಾಮರ್ಥ್ಯ, ಪುಗಳ್ ಕೀರ್ತಿ ಎಲ್ಲ ನೀವು ಬೇಕು ಅಂತ ಏನು ಮಾಡಬೇಕಾಗಿಲ್ಲ, ತಾನಾಗೆ ಬರುತ್ತೆ. ಅದರಿಂದ ಯಾವಾಗಲೂ ಅಷ್ಟೇ ಕಲಿ ಪುರುಷ ತನ್ನ ವೈಭವವನ್ನು ತೋರಿಸ್ತಾನೆ ಇರ್ತಾನೆ. ಏನೂ ಮಾಡೋಕ್ಕಾಗಲ್ಲ, ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಕಲಿಗೆ ಕೊಟ್ಟಿರುವಂತಹ ಸ್ಥಳಗಳಿದೆ ನೋಡಿ, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾನೆ ಕಲಿಪುರುಷ. ಹೋಗಲ್ಲ ಅಂದ್ಬಿಟ್ಟ, ನಾನು ಇಲ್ಲಿಂದ ಹೋಗಲ್ಲ, ನನಗೆ ಜಾಗ ಕೊಡೋದು, ನಾನು ಇಲ್ಲೇ ಇರ್ತೀನಿ ಅಂತ ಪರೀಕ್ಷಿತ್ ಏನೂ ಮಾಡೋಕ್ಕಾಗಲಿಲ್ಲ. ಸರಿ, ಏನೇನು ಬೇಕು ಎಲ್ಲಿ ಬೇಕು ತಗೋ ಅಂತೇಳಿ 4 ಜಾಗದಲ್ಲಿ ಇರುವಂಥ ಕಳ್ಳತನ, ಸುಳ್ಳು ಇದರಲ್ಲಿ. ಆದರೆ ಇನ್ನೂ ಬೇಕು ಅಂತಂದ, ಇನ್ನೂ ಜಾಗ ಬೇಕು, 5 ಜಾಗ ಅಂತ ಕೊಟ್ಟುಬಿಟ್ಟ. ಸುಳ್ಳು ಹೇಳೋದು, ಚಿನ್ನ ಇಲ್ವಾ? ಇದು ಎಲ್ಲಿಲ್ಲ, ಎಲ್ಲರಲ್ಲೂ ಇದೆ. ಇದು ಚಿನ್ನದ ಆಸೆ, ಸುಮ್ಮನೆ ಚಿಕ್ಕ ಚಿಕ್ಕದಕ್ಕೆಲ್ಲ ಸುಳ್ಳು ಹೇಳೋದು. ಯಾಕೆ? ಅವಮಾನ ಆಗತ್ತೆ. ಎಲ್ಲಿ ಅವಮಾನ ಇದ್ದಿದ್ದಿದೆ, ಹೇಳಕ್ಕೆ ಬೇಡವಾ, ಸೈಲೆಂಟ್. ಇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಈಗ ಒಳ್ಳೆಯ ಧರ್ಮ ಮಾರ್ಗದಲ್ಲಿ ನಡೆದ್ರೇ ಎಲ್ಲನೂ ಬರುತ್ತೆ, ಖಂಡಿತ. ಅದು ಬೇಕಾಗಿಲ್ಲ. ಬಟ್ ಆಚಾರ್ಯರ ಅನುಗ್ರಹ ಇದ್ದರೆ ಅದು ಬೇರೆ ಥರ. ಆಚಾರ್ಯರ ಅನುಗ್ರಹ ಇದ್ದುಬಿಟ್ರಂತೂ ಅದರದ್ದು ವೈಭವನೇ ಬೇರೆ. ಅದು ಯಾರೂ ಏನೂ ಮಾಡೋಕ್ಕಾಗಲ್ಲ, ಅವರು ತಪ್ಪಿಸ್ಕೊಳಕ್ಕಾಗಲ್ಲ. ಅವರ ಅನುಗ್ರಹ ಇದ್ದರೆ ಅದು ಮಿರಾಕಲ್ ಥರ, ಮ್ಯಾಜಿಕ್. ಅದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಚೆನ್ನಾಗಿ ಗೊತ್ತಾಗುತ್ತೆ. ಬೇರೆಯವ್ರನ್ನ ನೋಡಿದಾಗ ಗೊತ್ತಾಗುತ್ತೆ, ಇಲ್ಲ ನಮಗೆ ಗೊತ್ತಾಗುತ್ತೆ. ನಮಗೇನಾದರೂ ಒಳ್ಳೊಳ್ಳೆಯ ವಿಷಯಗಳು ಮನಸ್ಸಿಗೆ ಬಂದರೆ, ಓಹೋ ಆಚಾರ್ಯರ ಅನುಗ್ರಹ, ಅದರಿಂದ ಬಂದು ಅಂತ ನಾವು ಅದನ್ನು ರೆಕಗ್ನೈಸ್ ಮಾಡಬೇಕು. ನಾವು ಮಾಡಲ್ಲ, ನಮ್ಮ ಮೇಲೆ ಆರೋಪ ಮಾಡ್ಬೋದು. ಇವಾಗ ಎಕ್ಸಾಮ್ ಬರೆದದ್ದು ನಾನೇ ತಾನೆ. ಹೇಗೆ ನಾನು ಬರದೆ ಕಷ್ಟಪಟ್ಟೆ ನಂಗೆ ಮಾರ್ಕ್ಸ್ ಬಂತು ಅಂತ ಹೇಳ್ಕೊಳ್ತೀವೋ, ಅದೇ ಥರನೇ ಇಲ್ಲ. ನಾವು ಏನು ಮಾಡೇ ಇರಲ್ಲ, ಆದರೂ ನಮ್ಮ ಮೇಲೆ ಆರೋಪ ಮಾಡಿ. ಇವರು ಹೇಳ್ತಾರೆ, ಈಗ ಧರ್ಮ ಮಾರ್ಗವನ್ನು ಫಾಲೋ ಮಾಡಬೇಕು ಅಂತಲೇ ಹೇಳೋದು. ಧರ್ಮಂ ಚರ ಸತ್ಯಂ ವದ, ಇದು ಪರಮಾತ್ಮನ ಉಪದೇಶ, ಆದೇಶ. ಅದನ್ನು ಮೀರೋ ಹಾಗಿಲ್ಲ. ಆದರೆ ನಾವೇನು ಮಾಡ್ತೀವಿ? ದ್ವೇಷ ಮಾಡಿ, ಆ ಶಾಸ್ತ್ರವನ್ನೇ ದ್ವೇಷ ಮಾಡಿ ಹಾಳು ಮಾಡಿಬಿಡ್ತೀವಿ ಧರ್ಮವನ್ನು. ನಮಗೆ ಗೊತ್ತೇ ಇರಲ್ಲ, ನಾನು ಎಷ್ಟು ಒಳ್ಳೇದು ಮಾಡಿಬಿಟ್ಟೆ ಅನ್ಕೋತೀವಿ. ನೋಡಿದ್ರೆ ಅದು ಅಧರ್ಮ. ಅದರಿಂದ ಹಾಳು ಮಾಡೋದೇ ಕಲಿಪುರುಷನ ಸ್ವರೂಪ ಅಂತ ಹೇಳ್ತಾರೆ ತಿರುವರಂಗತ. ಯಾಕಂದರೆ ಅವ್ರಿಗೆ ಗೊತ್ತು, ಅವಧನಾರಿಗೆ ಹೇಗೆ ಕಲಿಪುರುಷ ತನ್ನನ್ನು ಹಿಡಿದು ಇಟ್ಕೊಂಡಿದ್ದ ಅಂತ ಅನುಭವಿಸಿದ್ವಿ. ಸೆಲ್ಫ್ ಆಟೋಬಯೋಗ್ರಫಿ. ಅದರಿಂದ ಏನಾಗುತ್ತೆ ಈ ಥರ ಮಾಡಿದರೆ? ಮನುಷ್ಯರಿಗೆ ಕಷ್ಟ ಅಷ್ಟೇ, ಮನುಷ್ಯರ ದುಃಖ ಅನುಭವಿಸ್ಬೇಕು. ಅದರಿಂದ ಎಷ್ಟು ಮನಸ್ಸಿಗೆ ಬೇಜಾರು, ಎಷ್ಟು ಕಷ್ಟ, ಎಷ್ಟು ಆಳವಾಗಿ ನೋಡಿದ್ರೆ ಬರೀ ದುಃಖನೇ ಅಲ್ವಾ ಪ್ರಪಂಚ. ಆ ಥರ ಧರ್ಮದಿಂದ ನಡ್ಕೊಳ್ದೇ ಇದ್ದರೆ ದುಃಖದಲ್ಲೇ ಇರಬೇಕಾಗುತ್ತೆ. ಅದಕ್ಕೆ ಅಂತಹ ಸಮಯದಲ್ಲಿ ರಾಮಾನುಜರು ಬಂದು ಅವತಾರ ಮಾಡಿಬಿಟ್ರು. ರಾಮಾನುಜರು ಯಾವ ಸಮಯದಲ್ಲಿ ಬಂದರು ಅಂದರೆ, ಕಲಿಪುರುಷ ಅಧರ್ಮಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾಗ ಬಂದರು ಅಂತ ಅರ್ಥ. ಬಂದುಬಿಟ್ರು. ಅದರಿಂದ ಹೇಳಿದರು, ನೀವೆಲ್ಲ ತುಂಬ ಕಷ್ಟಪಡಬೇಡಿ, ಧರ್ಮ ಅಂದರೆ ಏನೂ ಇಲ್ಲ, ಪರಮಾತ್ಮನ ನಂಬಿ ಪರಮ ವಿಶ್ವಾಸದಿಂದ ಅವನಲ್ಲಿ ಶರಣಾಗತಿಯನ್ನು ಮಾಡಿ, ಅದೇ ಸುಲಭದ ಉಪಾಯ ಅಂತ ತೋರಿಸಿಕೊಟ್ಬಿಟ್ಟು ಅದನ್ನು ಅನುಷ್ಠಾನ ಮಾಡಿಬಿಟ್ಟು, ಸುಮ್ಮನೆ ನಾನು ಈ ದಾರಿಲಿ ಹೋಗಿ ಅಂದರೆ ನೀವೇನು ಮಾಡ್ತೀರಾ? ಎನ್ಮೋ ಚೆನ್ನವ ಹಂಗೆ ಪೋರ್ದು ಬಾಂಡೆ ಹಿಂಗೆ ಹೋಗ್ಲಾನು. ಅವ್ರು ಅನುಷ್ಠಾನ ಮಾಡಿ ಅವ್ರ ಹಿಂದೆನೇ ಹೋಗ್ಬಿಟ್ರೆ ಅವಾಗ ನಾವೇನು ಅಂದ್ಕೊಳ್ಳೋದೇ ಹಂಗೆಲ್ಲ, ಇನ್ನೊಂದು ದಾರಿ ಚೆನ್ನಾಗಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಇವ್ರು ಯಾವಾಗ ಇಲ್ಲಿ ಕರ್ಕೊಂಡು ಹೋದ್ರು ಈ ದಾರಿನಲ್ಲಿ ಬೆಸ್ಟ್
ಬೆಸ್ಟ್ ವೇ ಅಂತ ಗೊತ್ತಾಗುತ್ತೆ. ಅದರಿಂದ ಈ ಪಾಶುರದಲ್ಲಿ ಅದನ್ನೇ ಹೇಳ್ತಾರೆ ಧರ್ಮಗಂತ ತಿರುವಂತ. ಅದರಿಂದ ಯಾವಾಗ ಶರಣಾಗತಿ ಮಾಡ್ತಿರೋ ನಿಮ್ಮ ಯೋಗ್ಯತೆಗೆ ತಕ್ಕಂತೆ. ಈಗ ಎಲ್ಲ ಶರಣಾಗತಿ ಮಾಡಿದವ್ರಿಗೆ ತೇಜಸ್ಸೆಲ್ಲ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಶರಣಾಗತಿ ಮಾಡ್ತಾರೆ ಆಚಾರ್ಯರ ಬಳಿನಲ್ಲಿ. ಆದರೆ ಅವರವರ ಆಚಾರ್ಯ ಭಕ್ತಿನೂ ಅಷ್ಟೇ ತಾರತಮ್ಯ ಉಂಟು. ದೇಶಿಕರು ಹೇಳಿದ ಹಾಗೆ ತುಂಬ ತಾರತಮ್ಯ. ಈಗ ಹೇಗೆ ತಾರತಮ್ಯ ಅಂದರೆ ಭಾಗವತವನ್ನು ಕೇಳಿದಂಥ ಆ ದುಂದುಬಿ ಒಂದೇ ಒಂದು ಬೊಂಬಲ್ಲಿದ್ದವನು ಮಿಕ್ಕಿದವರೆಲ್ಲ ಒಳ್ಳೆಯ ಮನುಷ್ಯರು, ಅವರೇನು ಪಿಶಾಚಿ ಅಲ್ಲ. ಹಾಂ, ಆದರೆ ಏನಾಯಿತು, ಅವ್ರಿಗೆಲ್ಲ ವಿಮಾನ ಬರಲೇ ಇಲ್ಲ, ಇವನಿಗೆ ಮಾತ್ರ ಬಂತು ವಿಮಾನ. ಅದಕ್ಕೆ ಅವರೆಲ್ಲ ಕೇಳ್ತಾರೆ, ಅಲ್ಲ ನಾವು 7 ದಿವಸ ಕೇಳಿದ್ವಲ್ಲ ಭಾಗವತ, ನಮ್ಗೆ ಯಾಕೆ ವಿಮಾನ ಬರಲಿಲ್ಲ? ಆಗ ಅವ್ರು ಹೇಳ್ತಾರೆ, ಹಾಂ, ಗೋಕರ್ಣ ಅದನ್ನು ಏರ್ಪಾಡು ಮಾಡಿ ಭಾಗವತವನ್ನು ಹೇಳಿ ಅದರಿಂದ ಮಾತ್ರ ಮುಕ್ತಿ ಆಗುತ್ತೆ ಅಂತ ಸೂರ್ಯ ಉಪದೇಶ ಮಾಡಿ ಭಾಗವತದ ಪೆರುಮೆ ಅದು. ಅದರಿಂದ ಏನು ಅರ್ಥ ಆಗುತ್ತೆ? ತಾರತಮ್ಯ ಉಂಟು. ಅವರವರ ಜ್ಞಾನಕ್ಕೆ ತಕ್ಕಂತೆ, ಅವರವರ ಯೋಗ್ಯತೆಗೆ ತಕ್ಕಂತೆ, ಅವರವರ ಕರ್ಮಾನುಸಾರ ರುಚಿ, ವಾಸನೆ, ಕರ್ಮ, ಅವಿದ್ಯೆ ಎಲ್ಲ ಒಟ್ಟಿಗೆ ಸೇರಿಕೊಂಡಿರುತ್ತೆ. ಅದು ಒಂದೊಂದಾಗಿ ಕಳ್ಕೊಂಡಾಗ ಯೋಗ್ಯತೆ ಬರುತ್ತೆ. ಆ ಯೋಗ್ಯತೆ ಬಂದಾಗ ತೇಜಸ್ಸು. ಅದೇ ಎಲ್ಲರಿಗೂ ತೇಜಸ್ ಬಂದುಬಿಡುತ್ತೆ, ಕಾಲಕ್ಷೇಪ ಮಾಡಿದವ್ರಿಗೆಲ್ಲ. ನಮ್ಮಂಥ ಪೆದ್ದುಗಳಿಗೆ ಏನೂ ಬರೋಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅದರಿಂದ ತೇಜಸ್ಸು, ತಾಳ್ಮೆ, ಇಂದ್ರಿಯ ಜಯ, ಇದು 3 ಅವ್ರು ಹೇಳಿದರು. பொருந்திய தேசும் பொறையும் திரளும் புகழும் நல்ல ತಿರುಂದಿಯ ಜ್ಞಾನமும். ತಿರುಂದಿಯ ಜ್ಞಾನமும், ನಮ್ಮ ಜ್ಞಾನ ಎಲ್ಲ ವಿಜ್ಞಾನ. ಅದು ಇದು ಅದು ತಿಳ್ಕೊಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತಲೇ ಇರ್ತೀವಿ, ಪ್ರಯೋಜನ ಇಲ್ಲ. ಪಯನಲ್ಲ ಶೈತೆ ಪಯನಿಲ್ಲ ನೆಂಜೆ. ಆದರೆ ಎಷ್ಟು ನೀನು ಶ್ರವಣವನ್ನು ಮಾಡ್ತೀಯೋ ವೇದಾಂತ ಅರ್ಥಗಳನ್ನು, ಅಷ್ಟು ನಿನಗೆ ಸುಖ, ಸುಲಭವಾಗಿ ಆತ್ಮಾರಾಮನಾಗಿಬಿಡ್ಬೋದು. ಸುಲಭವಾಗಿ ಕರ್ಕೊಂಡೋಗ್ಬಿಡುತ್ತೆ ತಾನಾಗಿ. ಸಾಧನೆಯೇ ಮಾಡಬೇಕಾಗಿಲ್ಲ. ಸಾಧನೆ ಏನು? ಶ್ರವಣಂ. ಅದ್ರ ಕಷ್ಟ ಇಲ್ಲ. ಮಲ್ಕೊಂಡು ನಿನ್ನ ಕಿವಿ ಓಪನ್ ಆಗೇ ಇರುತ್ತೆ. ನೀನು ಕಣ್ಮುಚ್ಕೊಂಡಿರ್ತೀಯ, ಆದರೂ ನಿನ್ನ ಕಿವಿನಲ್ಲಿ ಏನೋ ಒಂದು ಹೋಗಿರುತ್ತೆ ಸ್ವಲ್ಪ. ಅದು ಎಷ್ಟೋ ಮಟ್ಟಿಗೆ ಹೋಗಿ, ಆದರೆ ಹೋಗಲೇ ಇಲ್ಲ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ. ಅದು ಅಟ್ಲೀಸ್ಟ್ ಒಳಗಡೆಗೆ ಸಾತ್ವಿಕವಾದಂತಹ ವಿಷಯಗಳು ಹೋಗ್ತವೆ. ಅದರಿಂದ ಇಲ್ಲಿ ಅದನ್ನು ಹೇಳ್ತಾ ಶರು ಕಲಿಯಾಲ್ ಅಂದರೆ ಧರ್ಮ ಅಧರ್ಮಗಳನ್ನು, ಧರ್ಮವನ್ನೇ ತಿರಸ್ಕಾರ ಮಾಡುವಂಥದ್ದು. ಕಲಿಯಿಂದ ವರುಂದಿಯ ಜ್ಞಾಲತ್ತೆ, ಕಷ್ಟಪಡ್ತಾ ಇರುವಂತಹ ಪ್ರಪಂಚದ ಜನಗಳನ್ನು, ಕಲಿಪುರುಷನಿಂದ ಕಷ್ಟಪಡ್ತಾ ಇದ್ದಂತಹ ಕಾಲದಲ್ಲಿ ಜನಗಳು ತುಂಬ ನೊಂದಿದ್ರು. ಅಂತಹ ಜ್ಞಾಲತೆ ಅಂದರೆ ಭೂಮಿಯನ್ನು, ಈ ಭೂಮಿಯನ್ನು ಅಂದರೆ ಭೂಮಿ ಅಂತ ಇಟ್ಕೊಂಡ್ರೆ ಮಾನವರನ್ನು ತಾನೆ, ಮನುಷ್ಯರನ್ನು. ಇನ್ಯಾರನ್ನ ರಕ್ಷಣೆ ಮಾಡಬೇಕು? ಪ್ರಾಣಿಗಳೆಲ್ಲ ರಕ್ಷಣೆ ಮಾಡಬೇಕಾಗಿ ಅದ್ರ ಪಾಡ್ಗದು ಆಗ್ತಾಯಿರುತ್ತೆ. ಎಲ್ಲದಕ್ಕೂ ಪರಮಾತ್ಮನೇ ರಕ್ಷಕ. ಅದರಿಂದ ವಣ್ಮೈ ಬಹಳ ಔದಾರ್ಯದಿಂದ, ಬಹಳ ಪ್ರೀತಿಯಿಂದ, ಕರುಣೆಯಿಂದ, ಕರುಣಾ ಸಾಗರ ತಾನೆ ರಾಮಾನುಜರು. ಕರುಣೈ ರಾಮಾನುಜ, ಒಳ್ಳೆ ಮೋಡದಂತೆ ಔದಾರ್ಯದಿಂದ ಒಂದೆಡು ತಳಿದ್ದ. ಬಂದು ಇಲ್ಲಿಗೆ ಭೂಮಿಗೆ ಬಂದು ಅವತಾರ ಮಾಡಿ, ಒಂದು ಅಳಿತು ಎಡುತ್ತಾ. ಅಳಿತ ಅಂದ್ರೇನು? ಎಲ್ಲವನ್ನು ಎತ್ತಿ ಸಂರಕ್ಷಣೆ ಮಾಡಿ. ಅಳಿತ 2 ಅಳಿ ಉಂಟು. ಒಂದು ಒಂದು ಳ, ಇನ್ನೊಂದು ಳ. ಸೊ 2ಕ್ಕೂ ಬೇರೆ ಅರ್ಥ. ಒಂದು ಅಳಿಕಿರ್ದು ಕತ್ತರಿಸಿ ಹಾಕೋದು, ಇನ್ನೊಂದು ರಕ್ಷಣೆ ಮಾಡಿ. ಸೊ ಒಂದು ಎಡುತ್ತ ಅಳಿತ, ಬಂದು ಅವರನ್ನು ಎತ್ತಿ, ಆ ಒಂದು ಕಷ್ಟದಲ್ಲಿದ್ದರಲ್ಲ, ದುಃಖದಲ್ಲಿ ಅವರನ್ನು ಎತ್ತಿ ರಕ್ಷಣೆ ಮಾಡಿದಂತಹ ಒಂದೆಡುತ್ತಳು ಅರುಂಧವನ್. ಯಾರು ಅರುಂಧವನ್? ರಾಮಾನುಜರು. ಇವಾಗ ಅರುಂಧವನ್ ಅಂದರೆ ಅರುಂಧದು ಅಂದರೆ ಊಟ ಮಾಡಿ ಇದಾಗ್ಬಿಡುತ್ತೆ. ತವನ್
ಒಳ್ಳೆ ತಪಸ್ಸನ್ನು ಮಾಡಿದಂಥ ತಮಮ್ ಅಂದರೆ ತಪಸ್ವಿ, ಒಳ್ಳೆಯ ತಪಸ್ವಿ ರಾಮಾನುಜರು. ಆ ತಪಸ್ಸಿನ ಫಲದಿಂದ ತಾನೇ ನಮಗೆಲ್ಲರಿಗೂ ಇದನ್ನೆಲ್ಲ ಕೊಡೋಕ್ಕೆ ಸಾಧ್ಯ ಆಯಿತು. ಇಲ್ಲದೇ ಇದ್ದರೆ ಇಲ್ಲ ತೇಜು. ಅದರಿಂದ ಅಂತಹ ರಾಮಾನುಜರನ್ನು ಯಾರು ಆಶ್ರಯಿಸ್ತಾರೋ ಅವರಿಗೆ பொருந்திய தேஜும் பொறையும் திரளும் புகழும் நல்ல ತಿರುಂದಿಯ ಜ್ಞಾನವು ಶೆಲ್ವಮು ಶೇರುಂ. ಶೇರುಂ ಅಂದರೆ ಎಲ್ಲ ಬಂದು ಸೇರುತ್ತೆ. ನೀನು ಏನೂ ಆಸೆ ಪಡಬೇಕಾಗಿಲ್ಲ, ಕೇಳಬೇಕಾಗಿಲ್ಲ, ಮನಸ್ಸಿನಲ್ಲಿ ಒಂದು ಚೂರು ಅದರ ಬಗ್ಗೆ ಚಿಂತನೆಯೂ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ನಿನ್ನ ಕರ್ತವ್ಯ ಏನು? ಶ್ರವಣಂ ಕೀರ್ತನಂ ನಿಧಿಧ್ಯಾಸನ ಮಾಡ್ತಾಯಿರು, ಧ್ಯಾಸನ ಮಾಡ್ತಾಯಿರು, ನಿಧಿಧ್ಯಾಸನ ಮಾಡ್ತಾಯಿರು. ಅದೇ ಒಂದು ನಿಧಿ. ಆ ಬ್ರಹ್ಮ ನಿಧಿಯನ್ನು ಕಂಡಿಡ್ಕೊಳ್ಬೇಕಾದ್ರೆ ಆಚಾರ್ಯ ಕೃಪೆ ಬೇಕು. ಆಚಾರ್ಯ ವಳ್ಳಲ್ಲವರು ಹೇಳಿ 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 ನನ್ನನ್ನು ತಿರುಂದಿಯ ಜ್ಞಾನ ಕೊಟ್ಬಿಟ್ರು. ಅಲ್ಲೋ ನನ್ನ ಜ್ಞಾನ ಎಲ್ಲಿತ್ತು? ಯಾವಾಗಲೂ ಇಂದ್ರಿಯದ ಹಿಂದೆ ಹೋಗ್ತಾಯಿತ್ತು. ಅದು ತಿನ್ನಬೇಕು, ವಾಸನೆ ಬಂದ ತಕ್ಷಣ ತಿನ್ನಬೇಕು, ನೋಡಿದ ತಕ್ಷಣ ತೊಗೋಬೇಕು, ಕೇಳಿದ ತಕ್ಷಣ ಓಹೋ ಅದು ಚೆನ್ನಾಗಿದೆಯಲ್ಲ, ಇಲ್ಲದೇ ಇದ್ದರೆ ಅವ್ರಿಗೆ ಮೇಲೆ ಯಾರಾದರೂ ಏನಾದರೂ ಹೇಳಿಬಿಟ್ರೆ ಅದನ್ನು ಇನ್ನೊಬ್ರಿಗೆ ಹೋಗಿ ಹೇಳಬೇಕು ಅನ್ನುವಂಥ ಹುಚ್ಚು ಇದಿದೆ ಅಲ್ವಾ. ಎಪ್ಪೋ ಚೊಲ್ರೆ ಎಲ್ಲರಿಗೂ ಅಂತ ತವಕ. ಅದೇ ತವಕ ಭಗವಂತನ ಆ ವಿಷಯವನ್ನು ಯಾರು ಹೇಳಲಿ ಅಂತ ಕಾಯ್ತಾಯಿರು. ಅವನ ಆ ಸೌಂದರ್ಯ, ಅವನ ಲೀಲೆ, ಅವನ ಚೇಷ್ಟಿತೆಗಳು, ಅವನು ಮಾಡಿರುವಂಥ ಅವನ ಉಪಕಾರವನ್ನು ತನ್ನ ಭಕ್ತರ ಮೂಲಕವಾಗಿ ಮಾಡಿಸಿರುವಂಥ ಉಪಕಾರಗಳು ಎಷ್ಟೊಂದು, ಒಂದ ಎರಡ, ಎಷ್ಟು ಜನರನ್ನು ನಮ್ಮ ಬಳಿಗೆ ಕಳಿಸಿ ಅವರಿಂದ ತಿಳ್ಕೊಂತ ಮಾಡಿಲ್ಲ ಪರಮಾತ್ಮ ಉಪಕಾರವನ್ನೆಲ್ಲ ಸ್ಮರಣೆ. ಅದನ್ನು ಹೇಳ್ತಾರೆ ಇದರಲ್ಲಿ. ಔದಾರ್ಯದಿಂದ ರಾಮಾನುಜರು ಅದಕ್ಕೆ ಪೊರುಂದದಂದರೆ ನನ್ನ ಯೋಗ್ಯತೆಗೆ ತಕ್ಕಂಥ ತೇಜಸ್ಸು, ಎಲ್ಲ ಯೋಗ್ಯತೆಗೆ ತಕ್ಕಂಥ ತಾರತಮ್ಯ ಉಂಟು. ಯೋಗ್ಯತೆಗೆ ತಕ್ಕಂತೆ ತೇಜಸ್ಸು. ಆಮೇಲೆ ಇನ್ನೇನು ಸಿಗುತ್ತೆ? ಪೊರುತ್ತಂ ಅಂದರೆ ಸಹನೆ ಇದ್ದ ತಕ್ಷಣ ಏನು ಮಾಡ್ತೀರಾ? ಕ್ಷಮೆ. ಪೊರುತ್ತಂ ಕ್ಷಮೆ. ಆಮೇಲೆ ತಿರಲು, ತುಂಬ ಸಾಮರ್ಥ್ಯ. ಯಾವುದರಲ್ಲಿ ಸಾಮರ್ಥ್ಯ? ಮನಸ್ಸಿ ಶಕ್ತಿ, ಮನೋನಿಲೈ, ಮನೋಬಲ ಅಂದ್ರೇ ಅದು. ಮನಸ್ಸು ಬಲ ಅಂದರೆ ಏನರ್ಥ? ಅದನ್ನು ದೃಢವಾಗಿ ನಾನು ಇದನ್ನು ನಂಬಿದ್ದೀನಿ, ದೃಢವಾಗಿ ಇದನ್ನು ಮಾಡ್ತೀನಿ, ದೃಢವಾಗಿ ಈ ಕೆಲಸ ಭಗವಂತ ನಡೆಸಿಕೊಡ್ತಾನೆ ಅನ್ನುವಂಥ ಮಹಾವಿಶ್ವಾಸದಿಂದ ಆ ಬಲ ಬರುತ್ತೆ, ಮಹಾಬಲ. ಆಮೇಲೆ ಮಹಾಶಕ್ತಿ, ಪುಗಳು, ಕೀರ್ತಿಯು ನಲ್ಲ ತಿರುಂದಿಯ ಜ್ಞಾನವು ಚೆನ್ನಾಗಿ ಶೋಧನೆ ಮಾಡಿ ಆವಿಷ್ಕಾರ ಮಾಡಿ ಸಾರತಮವಾದಂತಹ ಅರ್ಥಗಳು ಜ್ಞಾನ. ಸಾರತಮವಾದ ಜ್ಞಾನ, ಸಾರ ಅಸಾರ ಅಲ್ಪಸಾರ, ಸಾರತಮ ಎಲ್ಲವನ್ನೂ ಬಿಡಬೇಕು. ಸಾರತಮವಾದನ್ನು ಮಾತ್ರ ಆ ಜ್ಞಾನ ಬರುತ್ತದೆ. ಆ ಜ್ಞಾನ ತಿರುಂದಿಯ ಜ್ಞಾನ ಶೆಲ್ವಂ. ಎಲ್ಲರಿಗೂ ಅದೇ ತಾನೇ ಆಸೆ. ಇದೆಲ್ಲ ಆಸೆ ಇಲ್ಲ, ಅದಕ್ಕೆ ಆಸೆ ಪಡ್ತಾರೆ, ಅದು ಶೇರು. ಆದರೆ ನಮಗೆ ಬೇಕಾಗಿರೋ ಶೆಲ್ವಂ ಯಾವುದು? ಏಳು ಪ್ರೇಮಿಕ್ಕು ಮುಂತನ್ನು ನೋಡುತ್ತೋ ಯಾವ ಮುನಕ್ಕೆ ನಾಮಾಳ್ ಶೈವ ಶ್ರೀಮತೇ ನಾರಾಯಣಾಯ ನಮಃ. ಅದು ಬೇಕು. ಅದು ಕೊಟ್ಟರೆ ಸಾಕು. ನಿನ್ನ ಕೈಂಕರ್ಯ ಸರ್ವದಾ ನಿನ್ನ ಕೈಂಕರ್ಯವನ್ನು ಮಾಡುವಂತಹ ಆ ಭಕ್ತಿ. ಇಲ್ಲಿ ಶೆಲ್ವಂ ಅಂದರೆ ಭಕ್ತಿ ಅಂತ ಇಟ್ಕೊಳ್ಳಿ. ಅದು ಬೇಕು, ಸೇರುತ್ತೆ, ಅಂದರೆ ಒಳ್ಳೆಯ ಧರ್ಮ ಮಾರ್ಗವನ್ನು ಉದ್ದೇಶಿಸಿ ಹಾಳು ಮಾಡೋದೇನೆ ಕಲಿಯ ಯೋಚನೆ. ಕಲಿ ಏನು ಮಾಡ್ತಾ ಇದ್ದಾನೆ? ನಮಗೇನು ಸಹಾಯ ಮಾಡ್ತಾ ಇದ್ದಾನೆ? ನಮ್ಮನ್ನು ಅಳಿಸೋಕ್ಕೆ ನೋಡ್ತಾ ಇದ್ದಾನೆ. ಅಂತಹ ಆ ಕಲಿಪುರುಷನ ಸ್ವರೂಪ. ಅದರಿಂದ ಮಾನವರಿಗೆ ತುಂಬ ಕಷ್ಟವಾಗಿತ್ತು. ಆ ಕಾಲದಲ್ಲಿ ರಾಮಾನುಜರು ಅವತಾರ ಮಾಡಿ ಅವರ ತೇಜಸ್ಸಿನಿಂದ, ಅವರ ಔದಾರ್ಯದಿಂದ, ಕರುಣೆಯಿಂದ ನಮಗೆ ಆಶ್ರಯವನ್ನು ಮಾಡೋಕ್ಕೆ ಒಂದು ಒಳ್ಳೆಯ ಮಾರ್ಗವನ್ನು, ಸುಮಾರ್ಗವನ್ನು, ಸುಕರ ಮಾರ್ಗವನ್ನು ತೋರಿಸಿಕೊಟ್ಟರು ಶರಣಾಗತಿ. ಆ ಶರಣಾಗತಿಯನ್ನು ಅನುಷ್ಠಾನ ಮಾಡಿ ತೋರಿಸಿ, ನೀವೆಲ್ಲರೂ ಮಾಡಿ ಅಂತ ಯಾವಾಗ ತೋರಿಸಿಕೊಟ್ರು, ಅವಾಗ ಎಲ್ಲರೂ ಏನು ಮಾಡಿದ್ರು? ಅದನ್ನು ನಂಬಿಟ್ರು. ತುಂಬ ಪರಮಾನಂದದಿಂದ ಅದನ್ನು ಮಾಡಿದಾಗ ಯಾರ್ಯಾರಿಗೆ ಆಶ್ರಯಿಸಿದವ್ರಿಗೆ ಏನೇನು ಸಿಕ್ತು? ಇದೆಲ್ಲ ಸಿಕ್ತು. ಬರುತ್ತೆ ಅಂತ ಹೇಳ್ಬಿಟ್ರು ಇವರು, ಮುಂದಕ್ಕೆ ಬರುತ್ತೆ ಅಂತ. ಆದರೆ
ಬಂದವರು ಎಷ್ಟು ಜನ ಇದ್ದಾರಲ್ಲ ರಾಮಾನುಜರೇ, ನಾವು ಇಲ್ಲಿವರೆಗೂ ನೋಡ್ತಾ ಇದ್ದೀವಲ್ಲ, ಇಲ್ಲಿವರೆಗೂ ನೋಡ್ತಾ ಇದ್ದೀವಿ. ರಾಮಾನುಜ ಶಿಷ್ಯರಿಗೆ ಯಾವ ರೀತಿಯಾದ ಒಂದು ತೇಜಸ್ಸು, ಅವರ ಸಗಣೆ, ಅವರ ಶಾಂತಿ, ಅವರ ಸದ್ಗುಣ, ಅವರ ಔದಾರ್ಯ, ಅವರ ಆಶೀರ್ವಾದಗಳು ಹೇಗೆ ನಡೆಸತ್ತೆ ಎಲ್ಲವನ್ನು ಪವಾಡಗಳನ್ನು ಮಾಡಿ ಅನ್ನೋದನ್ನು ನಾವು ಕಂಡಿದ್ದೀವಿ. ಅದರಿಂದ ಅದನ್ನು ನಂಬಬೇಕು. ರಾಮಾನುಜರನ್ನು ಆಶ್ರಯಿಸಿದವರಿಗೆ ಇದೆಲ್ಲ ತಾನಾಗೆ ಬರುತ್ತೆ ಅಂತ ಈ ಪಾಶುರದಲ್ಲಿ ಕೊಂಡಾಡ್ತಾರೆ. ತಿರುಮಲಂಗ ತಮ್ಮದವರಿಗೆ ಭಾಳ ಸಂತೋಷದಿಂದ ನನ್ನ ಆಚಾರ್ಯರು ರಾಮಾನುಜರು ಸಾಮಾನ್ಯರಲ್ಲ. ಪೊರಂದಿಯ ತೇಜಂ, ಈಗ ಪಿಳ್ಳೆ ಲೋಕಾಚಾರ್ಯರವರ ವ್ಯಾಖ್ಯಾನ. ಇರಾಮಾನುಜನೈ ಪೊರುಂದಿನಮೇ, ರಾಮಾನುಜರನ್ನು ಆಶ್ರಯಿಸುವಂತೆ ಆದವಲ್ಲ ನಾವು. ಪೊರುಂದಿನಮೇ, ಇಲ್ಲಿ ತಿರುವರಂಗ ತಮ್ಮದಾಗೆ ತುಂಬ ಆನಂದ. ನಮಗೆ ರಾಮಾನುಜರು ಸಿಕ್ಬಿಟ್ರಲ್ಲ, ನನಗೋಸ್ಕರನೇ ಬಂದುಬಿಟ್ಟಿದ್ದಾರಲ್ಲ, ಅವತಾರರು ಅವ್ರಿಗೋಸ್ಕರ ಅಂತೆ, ಪ್ರಪಂಚಕ್ಕಲ್ಲ, ಒಬ್ಬರೇ ಒಬ್ಬರು ಇವರನ್ನು ತಿರುಗಿಸೋಕ್ಕೆ ಅವ್ರು ಹೇಳ್ಕೊಳ್ತಾರೆ ಅಂತ ಸಂತೋಷಪಟ್ಬಿಟ್ರು. ನೆಂಜೆ ಅಂತ ಹಿಂದಿನ ಪಾಶುರದಲ್ಲಿ ನೆಂಜಿಗೆ ತುಂಬ ಸಂತೋಷ. ನೋಡಿದ್ಯಾ, ನಮಗೆ ಎಂತಹ ಒಂದು ಭಾಗ್ಯ ಸಿಕ್ತು, ನಾವು ಒಟ್ಟಿಗೆ ರಾಮಾನುಜರನ್ನ ಆಶ್ರಯಿಸಿಬಿಟ್ವಲ್ಲ ಈ ಜನ್ಮದಲ್ಲಿ. ಎಷ್ಟು ಜನ್ಮ ಕಳೆದಿದ್ದೀವಿ ಗೊತ್ತಿಲ್ಲದೆ, ಎಷ್ಟು ಆಂಡುಗಳ ನಾಳು ತಿಂಗಳ ಅರಿಗಳ ಕಾಲಮೆಲ್ಲ ಮನಮೆ ಈಂಡು ಪಲ್ಯೋನಿಗಳು ದೋರುಂ ಪಿರಂದು. ಆದರೆ ಅವಾಗೆಲ್ಲ ಏನೂ ಮಾಡಲಿಲ್ಲ, ವಿಮುಖರಾಗಿದ್ವಿ. ಈಗ ಪರಾಂಗುಖರಾಗಿದ್ವಿ, ಈಗ ಅಭಿಮುಖವಾಗಿ ರಾಮಾನುಜರ ಆಶ್ರಯಿಸಿದ ಮೇಲೆ ಆಹಾ ಎಂತಹ ಜೀವನ ನೋಡಿದ್ಯಾ ನಮ್ಮದು ಅಂತ, ಚೆನ್ನಾಗಿದೆ ಅಲ್ವಾ, ಸೌಭಾಗ್ಯ ಅಲ್ವಾ ಅಂತ ತುಂಬ ಸಂತೋಷದಿಂದ ಹೇಳ್ಕೊಂಡ್ರು. ಈಗ ಅಮುದನಾಥ್ ಅವರನ್ನು ಯಾವಾಗ ಈ ಥರ ಹೇಳಿದ್ರು, ಅವ್ರ ಪಕ್ಕದಲ್ಲಿರೋರು ಕೇಳಿದ್ರಂತ, ಅಲ್ಲ ನಿಮ್ಮಂತೆ ನಾವು ರಾಮಾನುಜರನ್ನ ಆಶ್ರಯಿಸೋಣ ಅಂದರೆ ನಿಮಗಿರುವಂಥ ಆತ್ಮಗುಣಗಳು ನಮ್ಮಲ್ಲಿ ಇಲ್ಲವಲ್ಲ ಅಂತ ಅದ್ರಂತ. ತಿರುವರಂಗತಮ್ಮನವ್ರಿಗೆ ಇವಾಗ ಗುಣಗಳು ಬಂದುಬಿಟ್ಟಿದೆ, ಅದರಿಂದ ಲೇಷ ಮಾತ್ರವೂ ನಮ್ಮಲ್ಲಿ ಇಲ್ವಲ್ಲ, ಏನು ಮಾಡೋಣ, ನಾವು ಹೇಗೆ ಆಶ್ರಯಿಸೋದು ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನೀವು ಏನು ಮಾಡಬೇಕಾಗಿಲ್ಲ, ಕಲಿದೋಷ ನಿವರ್ತಕರು ರಾಮಾನುಜರು. ಕಲಿದೋಷ ನಿವರ್ತನೆ ಮಾಡ್ತಾರ ಎಕ್ಸಾಂಪಲ್ ಉಂಟಾ? ಸಾಕ್ಷಾತ್ ಉಂಟು, ಖಂಡಿತ ನಿವಾರಣೆ ಮಾಡ್ತಾರೆ. ಇದರಲ್ಲಿ ಸಂದೇಹ ಪಟ್ಟರಾಗೋದಿಲ್ಲ. ಸಂದೇಹ ಪಡದೇ ಇದ್ದರೆ ಬೇಗನೆ ಅದು ಕಣ್ಣಿಗೆ ಕಾಣಿಸುವಂಥ ವೇಟ್ ಪರುತ್ತಂಬೇಡು. ಅದಕ್ಕೆ ಕೇಳಿದ ತಕ್ಷಣ ಈ ಪಾಶುರದಲ್ಲಿ ಹೇಳ್ತಾರೆ, ರಾಮಾನುಜರನ್ನ ಆಶ್ರಯಿಸೋರಿಗೆ ಸ್ವರೂಪಾನುರೂಪವಾದ ತೇಜಸ್ಸು ಅಂದರೆ ಗೌರವ. ಅವ್ರು ನೋಡಿದ ತಕ್ಷಣ ತೇಜಸ್ಸು ಏನೋ ಇವರಲ್ಲಿದೆ. ಯಾತಕ್ಕೆ ಅಂತಂದರೆ ಅವರಲ್ಲಿದೆ ತೇಜಸ್ಸು, ರಾಮಾನುಜರಲ್ಲಿ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುವಂಥ ತೇಜಸ್ಸು. ಕ್ಷಮಾಗುಣ, ಇಂದ್ರಿಯ ಜಯ, ತಪಸ್ಸಿನ ಬಲ ಎಲ್ಲ ಇದೆ. ಅದೇ ಥರ ಎಲ್ಲ ಅವ್ರ ಶಿಷ್ಯರಲ್ಲೂ ಇರುತ್ತೆ. ಯಾತಕ್ಕಿರುತ್ತೆ? ರಾಮಾನುಜನ ಆಶ್ರಯಿಸಿದ್ರಿಂದ ಇದೆಲ್ಲ ತಾನಾಗೆ ಬರುತ್ತಲ್ಲ. ಸೊ ಇಟ್ ಇಸ್ ಆಟೋಮ್ಯಾಟಿಕ್. ಯಥಾ ಆಚಾರ್ಯ ತಥಾ ಶಿಷ್ಯ, ಯಥಾ ರಾಜ ತಥಾ ಪ್ರಜೆ. ಅವ್ರ ರಾಜರು ತಾನೇ ಇವಾಗ ಅಧ್ಯಾತ್ಮದಲ್ಲಿ. ಸೊ ಪ್ರಜೆ ಅಂದರೆ ಶಿಷ್ಯ. ಸೊ ಬರಬೇಕು ಶಿಷ್ಯರು. ಅದರಿಂದ ಕೀರ್ತಿ, ಗುಣ, ತತ್ವಹಿತ ಪುರುಷಾರ್ಥಗಳ ಚಿಂತನೆ, ಅಧ್ಯಾತ್ಮ ಜ್ಞಾನ ಎಲ್ಲವೂ ಬರುತ್ತೆ, ಭಕ್ತಿನೂ ಬರುತ್ತೆ, ಮಹಾಸಂಪತ್ತಾದಂತಹ ಕೈಂಕರ್ಯ ಪ್ರಾಪ್ತಿನೂ ಸಿಗತ್ತೆ. ಇದೆಲ್ಲವೂ ಸಿಗತ್ತೆ, ತಾವಾಗೇ ಬಂದು ಸೇರುತ್ತೆ. ಸಿಗತ್ತೆ ಅಂದರೆ ನೀವು ಹುಡುಕೊಂಡು ಹೋಗ್ಬೇಡ. ನೀನು ಬರೀ ರಾಮಾನುಜನ್ನ ಆಶ್ರಯಿಸು. ಎಷ್ಟು ನೀನು ಕಲಿಪುರುಷನ ಪ್ರಭಾವದಲ್ಲಿ ಸಿಕ್ಕಾಕೊಂಡಿದ್ರೂ ಪರವಾಗಿಲ್ಲ, ಆದರೆ ಮನಸ್ಸು ಮಾಡಿ ಈ ಕಡೆಗೆ ಬಾ, ಅವರ ಪಾದವನ್ನು ಹಿಡ್ಕೋ ಸಾಕು. ಏನು ಬರುತ್ತೆ? ನಲ್ಲ ತಿರುಂದಿಯ ಜ್ಞಾನವಂ ಶೆಲ್ವಮಂ ಶೇನು. ಆದ್ದರಿಂದ ನೀವುಗಳು ಸಹ ಹೀಗೆ ಹೇಗಿದ್ದೀರೋ ಹಾಗೇ ರಾಮಾನುಜರನ್ನು ಆಶ್ರಯಿಸಿ ಅಂತ ಹೇಳಿ. ಗೊತ್ತಾಯ್ತಾ ನಿಮಗೆ? ಈ ಪಾಶುರವನ್ನು ಕೇಳಿದರೆ ತಾನೇ ಗೊತ್ತಾಗತ್ತೆ. ಯಾರಿನ್ನೂ ಆಶ್ರಯಿಸಿಲ್ವೋ ಅವರೆಲ್ಲ ಕೇಳಬೇಕು. ಅದರಿಂದ ಶರಣಾಗತಿ ಮಾಡ್ಕೊಂಬಿಡಿ ಬೇಗ ಆಚಾರ್ಯರು. 32ஆம் பாட்டு. இராமானுஜனை பொருந்தினம் என்று இவர் கிருஷ்டராகிற இத்தை கண்டவர்கள் நாங்களும் இவ்விஷயத்தை லபிக்க பார்க்கும் அளவில்
எங்களுக்கு உம்மை போல ஆத்மகுணங்கள் ஒன்றும் இல்லையே என்ன. எம்பெருமானாரை சேரும் அவர்களுக்கு ಆತ್ಮಗುಣಾದಿಗಳು எல்லாம் ತನ್ನಡೆಯೇ ಬಂದು ಸೇரும். ಏನು ಯೋಚನೆ ಮಾಡಬೇಡಿ, ಅವರನ್ನು ಆಶ್ರಯಿಸಿಬಿಡಿ, ತಾನಾಗೆ ಬಂದು ಎಲ್ಲ ಸೇರಿಕೊಳ್ಳುತ್ತೆ. ಅದು ಮ್ಯಾಗ್ನೆಟ್ ಇಟ್ಟರೆ ಹೇಗೆ ಆ ಕಬ್ಬಿಣದ ತೂಳುಗಳು ಓಡಿ ಬಂದು ಟಕ್ ಅಂತ ಸೇರಿಕೊಳ್ಳುತ್ತೆ, ಆ ಥರ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳಿ ಪದವುರೈ. ಶರು ಅಂದರೆ ಅಭಿಭವಿಯ ನಿನ್ನುಳ್ಳ ಕಲಿಯಾಲ್. ನಾನು ಇಲ್ಲಿಂದ ಹೋಗೋದೇ ಇಲ್ಲ ಅಂತ ನಿಂತುಬಿಟ್ಟಿದ್ದಾನಂತೆ ಕಲಿ. ಜಾಗ ಕೊಟ್ಟಿದ್ದಾನೆ ಪರೀಕ್ಷಿತ್ ಮಹಾರಾಜ ಭೂಮಿ ಮೇಲೆ, ಅದರಿಂದ ನಾನು ಇಲ್ಲೇ ಇರ್ತೀನಿ ಅಂತ ಎಲ್ಲೆಲ್ಲಿ ಆ ವಿಷಯಗಳನ್ನು ಕೊಟ್ಟಿದ್ದಾನೋ ಆ ವಿಷಯಗಳು ಇದೆಯೋ ಅಲ್ಲಿ ಓಡೋಗ್ಬಿಡ್ತಾನಂತೆ ಕಲಿ. ಅದು ಹೇಗೆ ಹಿಡ್ಕೋತಾನೆ ಅಂದರೆ ರಂಬೆ ಊರು ವಿಷಯ ಹಿಡ್ಕೊಂಡು, ಇವ್ರು ಹಿಡ್ಕೋತಾರೋ ಇಲ್ವೋ, ಕಾಮಿಗಳು ಹಿಡ್ಕೋತಾರೋ ಇಲ್ವೋ. ಅದು 4 ದುಃಖಪಟ್ಟಂಥ ವರಂತಿ ಅಂದರೆ ವರುತ್ತಂ, ಕಷ್ಟಪಟ್ಟು ದುಃಖದಿಂದ ನೋಯ್ಪಟ್ಟಿರುವಂತಹ 4 ಭೂಮಿಯೈ ಇತ್ತಲಗಿಲ್ ಅರ್ಥಿತ್ವಾದಿ ನಿರಪೇಕ್ಷಮಾಗ. ಅರ್ಥ ಇತ್ವಾದಿ, ಅರ್ಥ ಅಂದರೆ ಧರ್ಮಾರ್ಥಕೋಮ ಪುರುಷಾರ್ಥ ಭೋಗಗಳು. ಅದಕ್ಕೆ ತಾನೇ ನಾವೆಲ್ಲ ಆಸೆ ಪಡೋದು, ಅದಕ್ಕೆ ತಾನೇ ಭಗವಂತ ಮಾಡಿರೋದು. ಅದಕ್ಕೋಸ್ಕರ ಎಲ್ಲರೂ ಆಕರ್ಷಕಗೊಂಡು ಅಲ್ಲೇ ಇರಲಿ, ಅದಕ್ಕೆ ಕಲಿ ಬೇರೆ ಜೊತೆಗೆ ಅದು ಬೇರೆ ಇಟ್ಬಿಟ್ಟಿದ್ದಾರೆ. ಅರ್ಥಿತ್ವಾದಿ ನಿರಪೇಕ್ಷಮಾಗ, வன்மையினால் வந்து ಅವ್ರಿಗೆ ಇಲ್ಲಿ ಬರಬೇಕು ಅಂತ ಆಸೆ ಇತ್ತಾ? ಇಲ್ಲ. ಆದರೆ ನಿರಪೇಕ್ಷ, ಅವರಿಗೆ ಅಪೇಕ್ಷೆ ಏನೂ ಇಲ್ಲ, ಎಲ್ಲೋದ್ರೂ ಅವ್ರು ಇದ್ದಂಗೆ ಇರ್ತಾರೆ ಅಂತ ಗೊತ್ತು. ಯಾರು ಏನೂ ಅವರ ಮೇಲೆ ಪ್ರಭಾವವನ್ನು ಬೀರಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವರು ತಮ್ಮುಡಿಯ ಔದಾರ್ಯತ್ತಾಲೇ ಒಂದು. ಯಾಕೆಂದರೆ ನಚ ಪುನರಾವರ್ತತೆ ಅಂತ ಯಾರು ಪಿಣೈ ಕೊಡೋದು ಕೆಲವೊಮ್ಮೆ ಹೋಗವಟ್ಟಾರೆ, ಅಲ್ಲಿಂದ ಹೋಗೋಕ್ಕೆ ಇಷ್ಟಪಡೋದಿಲ್ಲ, ಯಾರೂ ಇಷ್ಟಪಡೋದಿಲ್ಲ. ಪರಮಪದದಿಂದ ಬರೋಕ್ಕೆ ವೈಕುಂಠದಿಂದ ಅಯ್ಯೋ ಪೋರುಪಾಯಿಂದ ಇದು ಯಾತಕ್ಕಿಂತ ಅರ್ಥ ಆಗೋಗ್ಬಿಡ್ತಲ್ಲ. ನಾನೇ ಬಂದುಬಿಡ್ತು, ಇಲ್ಲಿದ್ದಾಗಲೇ ನಾವು ಸಾಕಪ್ಪ ಸಾಕಪ್ಪ ಅನ್ಬೇಕಾದ್ರೆ ಇನ್ನು ಅಲ್ಲಿ ಹೋದ್ಮೇಲೆ ಪರಮಾನಂದ ಅನುಭವಿಸಿದ ಮೇಲೆ ಇಲ್ಲಿ ಬರೋಕ್ಕಾಗತ್ತೆ. ಅದರಿಂದ ಔದಾರ್ಯದಿಂದ ಬಂದುಬಿಟ್ರಂತೆ, ಇಲ್ಲ ನಾನೇ ಪೋರೆ ಅಂತ. ಹೇಗೆ ಭೂದೇವಿ ಬಂದ್ಲು, ಅಂಡಾಳಾಗಿ ನಾವು ಹೋಗ್ತೀನಿ, ಹೇ ವರಾಹಮೂರ್ತಿ ನೀನು ಉಪದೇಶ ಮಾಡಿದ್ದನ್ನು ಮಕ್ಕಳಿಗೆಲ್ಲ ಕೊಡ್ತೀನಿ ಅಂತ ಬಂದ್ಲು. ವೈಗುಂದನ್ ತನ್ನೈ ಇಗಳ್ದು, ಭೋಗನ್ ತನ್ನೈ ಇಗಳ್ದು. ಅದೇ ಥರ ಆದಿಶೇಷ ಭೋಗನ್ ತನ್ನೈ ಇಗಳ್ದು ಕೈಂಕರ್ಯವನ್ನು ಇಗಳ್ದನು. ಇಲ್ಲ, ಕೈಂಕರ್ಯ ಅಲ್ಲೂ ಮಾಡ್ತಾಯಿದ್ದಾನೆ, ಇಲ್ಲೂ ಇದ್ದಾನೆ ಭಗವಂತನಂತೆ, ಅವ್ರಿಗೆ ಕೊಟ್ಟಿದ್ದಾನೆ ಶಬ್ದ. ಔದಾರ್ಯತ್ತಾಲೆ ಒಂದು ಎಡುತ್ತು ನಿಮಗ್ನೋದ್ಧಾರಣಂ, ಯಾರು ಮುಳುಗಿರ್ತಾರೋ ಅವರನ್ನು ಉದ್ಧಾರಣ ಮಾಡಿ. ಪಣ್ಣಿ ಅಳಿತ, ಇಲ್ಲಿ ಅಳಿತ ರಕ್ಷಣೆ ಮಾಡಿದ. ರಕ್ಷಣೆ ಮಾಡಿದಂತಹ ಅರುಂ ಪ್ರಪನ್ನ ಜನ ಕೂಟಸ್ಥರಾಗಿಯಾಲೆ ತಸ್ಮಾನ್ ನ್ಯಾಸಮೇಷಾಂ ತಪಸಾಂ ಅತಿರಿಕ್ಷಮಾವು என்கிறபடியே சர்வ தபஸ்சுக்களிலும் மேலாய் கொண்டு துர்லபமாயிருக்கிற தவன் ಶರಣಾಗತಿ ತಪಸ್ಸೈ ಉಡೆಯರಾಯ್. ಅಂದರೆ ಎಲ್ಲ ತಪಸ್ಸುಗಳು ಉತ್ಕೃಷ್ಟವಾದದ್ದೇನೆ, ಆದರೆ ಪ್ರಪನ್ನ ಜನ ಕೂಟಸ್ಥರಾಗೆಯಾಲಿ. ಪ್ರಪಂಚನ ಜನ ಕೂಟಸ್ಥರು ನಮ್ಮಾಳ್ವಾರ್, ಸ್ವಾಮಿ ನಮ್ಮಾಳ್ವಾರ್. ಸ್ವಾಮಿ ನಮ್ಮಾಳ್ವಾರವರ ಶಿಷ್ಯ ಪರಂಪರೆಯಲ್ಲಿ ಬಂದವರು. ಸ್ವಾಮಿ ನಮ್ಮಾಳ್ವಾರ್, ನಾಥಮುನಿಗಳು, ಯಾಮನ ಮುನಿಗಳು, ಯಾಮಾನು. ಸೊ ಅವ್ರು ತೋರಿಸ್ಕೊಟ್ಟಿದ್ದೇ ದಾರಿ ಯಾವುದು? ಅಡಿಕೀಳ ಅಮರ್ದು ಪುಗಂದು, ಪರಮಾತ್ಮನ ಪಾದಾರವಿಂದದಲ್ಲಿ ಅಮರ್ದು ಪುಗಂದು, ಅವನ ಪಾದಾರವಿಂದವನ್ನು ಹಿಡ್ಕೊಂಡು ಅಲ್ಲೇ ಇದ್ದು ಅದೇ ಶರಣಾಗತಿ. ಯಾವಾಗಲೂ ಮನಸ್ಸನ್ನು ಅಲ್ಲೇ ಇಟ್ಟುಬಿಡ್ಬೇಕು, ನೆಲೆ ನಿಲ್ಲಿಸ್ಬೇಕು, ಅದಲ್ಲಿಂದ ಬರಬೇಕು. ಭಗವಂತನ ಪಾದಾರವಿಂದದ ಧ್ಯಾನ ಸದಾ ಮನಸ್ಸಿನಲ್ಲಿ ಇರಬೇಕು. ಹಾಗಿದ್ದವರು ಭಗವತ್ ರಾಮ. ಅವರು ಅಂತಹ ತಪಸ್ಸು ಮಾಡಿದವರು, ಶರಣಾಗತಿ ಎನ್ನುವಂತಹ ಸುಲಭದ ಮಾರ್ಗವನ್ನು ತೋರ್ಸೋಕ್ಕೋಸ್ಕರನೇ ಬಂದವರು. உடையராய் எங்கள்ளி ராமானுஜனை எங்களுக்கு தம்மை ಮುತ್ತೂಟಾಗ ತಂದೆ ಎಂಬೆರುಮಾನ್. ಮೂತೂಟಾಗ ಅಂದರೆ ದಾರಿ ತೋರಿಸುವಂತಹ ದೇಶಿಕರಾಗಿ ಬಂದಂತಹ. ಈಗ ಇವತ್ತೇ ಒಂದು ಎಕ್ಸಾಂಪಲ್. ಇಷ್ಟು ದಿವಸ ನಮ್ಮ ದೇವಸ್ಥಾನದಲ್ಲಿ ವಸಂತೋತ್ಸವ ನಡೀತಾ ಇತ್ತು.
ವಸಂತೋತ್ಸವ ಅಂದರೆ ಅವಭೃತ ಸ್ನಾನ. ಅವ್ರು ಯಾರೂ ನಮ್ಮನ್ನು ಕರಿತಾ ಇರಲಿಲ್ಲ ಹೆಂಗಸ್ರನ್ನು, ಬರೀ ಅವರೇ ಚಕ್ರ ಸ್ನಾನ ಹೀಗೆ ಮಾಡೋ. ಇವತ್ತು ಕರೆದ್ರು, ಎಲ್ಲರೂ ಹಿಂದೆನೇ ನಿಂತಿದ್ರು. ಬಟ್ ಅಡಿಯನ್ಗೆ ಆಸೆ ಆಯಿತು. ನಾವು ಹೋಗಿದ ತಕ್ಷಣ ಎಲ್ಲರೂ ಬಂದ್ಬಿಟ್ರು. ಮುತ್ತು ಉಟ್ಟು ಅಂದರೆ ದಾರಿತು ಅಂದರೆ ಪರವಾಗಿಲ್ಲ ನಾವು ಮಾಡ್ಬೋದು ಅಂತ. ಎಲ್ಲ ಸತಿನೂ ಕೇಳ್ತಾ ಇರಲಿಲ್ಲ, ಈ ಸತಿ ಕೇಳಿದ್ರು. ಯಾರು ರೆಡಿ ಇದ್ದೀರಾ ಅಂತ ಹಿಂಗೆ ನೋಡಿದ್ರು. ಅವರೆಲ್ಲ ಮಾಡ್ಕೊಂಡು ಭಾಗವತರಾದಮೇಲೆ ಅವರೆಲ್ಲ ಕೈಂಕರ್ಯ ಮಾಡಿರೋರು, ನಿತ್ಯ ಸೂರಿಗಳು ತಾನೆ. ಎಲ್ಲ ಯಾರಾದರೂ ದೇವಸ್ಥಾನದಲ್ಲಿ ಪರಮಾತ್ಮನ ಕೈಂಕರ್ಯ ಮಾಡೋರು ನಿತ್ಯ ಸೂರಿ. ಅದರಿಂದ ಅವರ ಉಚ್ಚಿಷ್ಟವಾದಂತಹ ತೀರ್ಥ ನಮ್ಮ ಮೇಲೆ ಬಿದ್ದರೆ ಎಲ್ಲ ಪಾಪ ಪರಿಹಾರವಾಗುತ್ತೆ. ಪಾಪ ಪರಿಹಾರಕ್ಕೋಸ್ಕರ ಅಲ್ಲ, ಭಗವಂತನಿಗೆ ಪ್ರೀತಿ, ಅದು ಒಂದು ಕೈಂಕರ್ಯ. ಅಂದರೆ ಇಲ್ಲಿ ಮುತ್ತೂಟಾಗಿ ಶರಣಾಗತಿಯನ್ನು ಮಾಡಿ ತೋರಿಸಿ ನೀವು ಮಾಡಿ ಅನುಷ್ಠ. ಈಗ ಸುಮ್ಮನೆ ಹೇಳಿಬಿಟ್ರೆ ಯಾರೂ ಒಪ್ಕೊಳ್ಳೋದಿಲ್ಲ. ನೀವು ಮಾಡಿಬಿಟ್ಟು ತೋರಿಸಿ ಎಷ್ಟು ನೆಮ್ಮದಿ ಇದೆ ಗೊತ್ತಾ ಮನಸ್ಸಲ್ಲಿ ಅಂತ ಹೇಳಿದಾಗ ಅವ್ರಿಗೆ ಏನಂತೆ, ನಮಗೂ ನೆಮ್ಮದಿ ಬರುತ್ತೆ ಶರಣಾಗತಿ ಮಾಡಿ. ಯಾವುದೋ ಒಂದು ಪರವಾಗಿಲ್ಲ, ಫಲಕ್ಕೋಸ್ಕರ ನೆಮ್ಮದಿ ಸಂತೋಷ ಅದು ತಾನೇ ಹುಡುಕ್ತಾ ಇದ್ದೀವಿ ನಾವು ಪ್ರಪಂಚದಲ್ಲಿ. ಪರಮಾನಂದ ಅರುಂ ஆகையாலே சர்வ தபஸுக்களிலும் மேலாய்கொண்டு ದುರ್ಲಭವಾಗಿರುಕ್ಕಿರ ತಪಂ. ಎಲ್ಲ ತಪಸ್ಸುಗಳಿಗಿಂತ ಸಿಗದೇ ಇರುವಂಥ ಒಂದು ತಪಸ್ಸು ಶರಣಾಗತಿ ಅನುಷ್ಠಾನ. ತಪಸ್ಸೈ ಉಡಿಗರಾಯ್ ಎಂಗಳಿರಾಮನ್ ಎಂಗಳಿಗೆ ತಮ್ಮೈ ಮುತ್ತೂಟಾಗ ತಂದ ಎಂಬೆರುಮಾನಾರೈ. ನಮಗೆ ಒಂದು ದಾರಿ ತೋರಿಸುವಂಥ ಮಾರ್ಗದರ್ಶಿಯಾಗಿ ಬಂದಂಥ ರಾಮಾನುಜರನ್ನು ಅಡೈಬವರ್ಗೆ ಯಾರು ಆಶ್ರಯಿಸ್ತಾರೋ, ಅವರಲ್ಲಿ ಪ್ರಪತ್ತಿಯನ್ನು ಮಾಡ್ತಾರೋ ಅಥವಾ ಸೇರ್ತಾರೋ ಅವರ ಪಾದಾರವಿಂದದಲ್ಲಿ, ಅಂದರೆ ಅವರಿಗೆ ಆಶ್ರಮದಲ್ಲಿ ಒಬ್ಬರಾಗಿರ್ತಾರೋ ಅವರಿಗೆ ಪೊರುಂದಿಯ ತೇಷುಂ. ಪೊರುಂದಿಯ ಅದಕ್ಕೆ ಪೊರುತ್ತಮುಡಿಯ ನಂಬಿಯೈ. ಪೊರುತ್ತಮ್ ಅಂದರೆ ಏನು? ತಕ್ಕಂತೆ, ಅವರಿಗೆ ತಕ್ಕಂತೆ, ಅವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ತೇಷುಂ ಪೊರೆಯುಂ ತೇಷಂ ಅಂದರೆ ತೇಜಸ್ಸು, ಪೊರೆಯುಂ ಅಂದರೆ ವ್ಯಸನ ಸುಖಂಗಳಿಲ್ ಅನವಸದಾನುಧರ್ಷ ಹೇತುವಾನ್ ಕ್ಷಮಾ ಗುಣಂ. ನೋಡಿ ಎಷ್ಟು ಚೆನ್ನಾಗಿ. ವ್ಯಸನ ಸುಖಂಗಳಿಲ್ ಯಾವಾಗಲೂ ನಮ್ಮ ಮನಸ್ಸು ಏನಾಗುತ್ತೆ, ಹೊಟ್ಟೋಗುತ್ತೆ, ಎಲ್ಲೇನೋ ಆಗ್ಬಿಡುತ್ತೆ. ಸುಖದಲ್ಲೂ ಆಗುತ್ತೆ, ವ್ಯಸನದಲ್ಲೂ ಆಗುತ್ತೆ. ಅದು ಎರಡೂ ಆಗದೆ ಸ್ಥಿತಪ್ರಜ್ಞತ್ವ. ಅನವಸಾದ ಇದು ಅನವಸದ. ರಾಮಾನುಜರು ಹೇಳಿರುವಂಥ 8 ಮೆಟ್ಲಲ್ಲಿ ಇದೊಂದು, ಇದು ಒಂದು 8ನೇ ಕಲ್ಯಾಣ 8ನೇದು. ಅನವಸಾದ ಅಂದರೆ ಏನು ಬಂದ್ರೂ ಅದನ್ನು ಮನಸ್ಸಿಗೆ ತಗೊಳ್ಳದೇ ಇರುವಂತಹ ಸ್ಥಿತಿ. ಅವಮಾನ ಮಾಡಿದ್ರೆ ಮಾನಾಪಮಾನ ಯೋಗೋ ಅವನು ಹೇಳ್ತಾನೆ ಕೃಷ್ಣ. ಲಾಭಾಲಾಭೋ ಜಯಾಜಯೋ ಮಾನಾಪಮಾನ ಎಲ್ಲವನ್ನು ಒಂದೇ ರೀತಿಯಾಗಿ ಸ್ವೀಕರಿಸುವಂತಹ, ಅದಕ್ಕೆ ಅನವಸಾದ. ನಾವೇನು ಮಾಡಿಬಿಡ್ತೀವಿ, ಹೊಗಳ್ಬಿಟ್ರೆ ಕುಣಿದಾಡಿಬಿಡ್ತೀವಿ ಚೆನ್ನಾಯಿತು ಅಂದರೆ. ಅದೇ ನಿಮ್ಮನ್ನು ಬೈಲಿ, அவன் மனசுல இதெல்லாம் விஷயங்களே இருக்குல்லே, அவளுக்கு வேறவே விஷயம் இருக்கிறதால ಇದೆಲ್ಲ ನೆಗ್ಲಿಜಿಬಲ್ ಅಲ್ಲ. ಅವ್ರಿಗೆ ಅದೆಲ್ಲ ಇಲ್ಲವೇ ಇಲ್ಲ. ಅವರಿಗೆ ಭಗವಂತನ ಧ್ಯಾನ ಅಷ್ಟೇ. ಆಚಾರ್ಯ ಭಕ್ತಿಯಿಂದ ಭಗವಂತನನ್ನು ಸದಾ ನೆನೆಸ್ಕೊಳ್ತಾ ಇದ್ದರೆ ಇವ್ರು ನೋಡಿದ್ರು ಇವ್ರು ಹೇಳಿದ್ರು ಅನ್ನೋದೇ ಕೇಳಿಸಲ್ವಲ್ಲ. ಜಡಭರತ ಯಾವಾಗಲೂ ಜಡಭರತಂದೇ ಎಕ್ಸಾಂಪಲ್ ಕೊಡೋದು. ಯಾಕೆ ಅಂತಂದರೆ ಅವ್ನಿಗೇನು ಪ್ರಪಂಚದ ಜ್ಞಾನನೇ ಇಲ್ಲ, ಆತ್ಮಜ್ಞಾನದಲ್ಲಿ. ಆದರೆ ಇವರು ಪ್ರಪಂಚ ಜ್ಞಾನವನ್ನು ಇಟ್ಕೊಂಡು ಬರ್ತಾರೆ ಆಚಾರ್ಯರು. ಅವನಂತೆ ಇರಲ್ಲ. ಅವನು ಆತ್ಮಜ್ಞಾನವನ್ನು ಕೊಟ್ಟ ರಘುಗಣನಿಗೆ, ಅವ್ರು ಕೇಳಿದ ಮೇಲೆ ಕೊಟ್ಟ. ಆದರೆ ಅಲ್ಲಿವರೆಗೂ ಯಾರಿಗೂ ಏನು ಉಪದೇಶ ಮಾಡಲಿಲ್ಲ. ತಪ್ಪಾಡಿದ್ದು ತಾನು ಎಲ್ಲೋ ಇದ್ಕೊಂಡು ಎಲ್ಲೋ ಬಿದ್ದುಕೊಂಡು, ಹೊಟ್ಟೆ ತಿನ್ಕೊಂಡು, ಕೊಡದೇ ಇದ್ರೆ ಹಂಗೆ ಇದ್ಕೊಂಡು ಅಜಗರಂತರ. ಆದರೆ ಒಳಗಡೆ ಪರಮಾನಂದ. ಸೊ ಅವ್ರಿಗೇನಾದರೂ ಇತ್ತ, ಇವರು ಬೈತಾ ಇದ್ದಾರೆ, ಅಣ್ಣಂದ್ರೆಲ್ಲ ಬೈತಾರೆ ಅಂತ ಇತ್ತ? ಇಲ್ಲ. ಅವ್ರು ಬೈದರು ಹೊಡೆದ್ರೂ ಎತ್ತಿನಂತೆ ಕಟ್ಟಿ ಹಾಕ್ಬಿಡ್ತಾ ಇದ್ರಂತ ಅವರನ್ನು ಉಳಕ್ಕೆ.
ಅಷ್ಟು ಹಿಂಸೆ ಕೊಟ್ಟರೂ ಹಾಕಿದ್ರ ನುಗ್ಗ ಹಾಕಿದ್ರ ಹೋಗು ಎಲ್ಲ ಅವನು ಮಾಡಿಸ್ತಾ ಇದ್ದಾನೆ. ಎಷ್ಟು ಪೊರಂದ್ಯ ತೇಜುಂ ಪೊರೆಯುಂ ತಿರಲುಂ ಜಿತೇಂದ್ರಿಯ ಸ್ವರೂಪಮಾನ ಪರಾಭಿಭವನ ಸಾಮರ್ಥ್ಯವು. ಪರಾಭಿಭವನ ಅಂದರೆ ಏನು? ಪರರು ಅಭಿಮಾನ ಭಂಗ ಮಾಡಿದ್ರೆ ಏನು ಮಾಡ್ಕೋತೀರಾ? ಸಹಿಸ್ಕೊಳ್ತೀರಾ? ನೋಡಿ, ಇದೆಲ್ಲ ಅದೇ ಲಕ್ಷಣ ಆತ್ಮಗುಣಗಳು. ಅನವಸಾದ, ಪರಾಭಿಭವನ, ಪುಗಳು ಎಲ್ಲ ಆತ್ಮಗುಣಗಳು. ಅದಕ್ಕೆ ತಾನೇ ಅವ್ರು ಕೇಳಿದ ಪಕ್ಕದವರು, ನಮಗೆ ಈ ಥರ ಆತ್ಮಗುಣಗಳೆಲ್ಲ ಇಲ್ವಲ್ಲ. ಪುಗಳು ಗುಣವತ್ತ ಪ್ರಥೆಯು ಅಂದರೆ ನಾನು ಗುಣವಂತ, ನನಗಿದು, ನನಗೆ ಹೆರ್ಮೆ ಬೇಕು, ನನಗೆ ಪೆರುಮೆ ಬೇಕು, ಕೀರ್ತಿ ಬೇಕು ಅಂತ ಇಲ್ಲದೆ ತಾನಾಗೆ ಬರುತ್ತೆ. ಅದು ಇದು ಬರುತ್ತೆ, ಇದೆಲ್ಲ ಬರುತ್ತೆ. ನಮಗೆ ಬೇಕಾಗಿರೋದು ಯಾವುದು? ಆತ್ಮಗುಣ, ಸಹನ, ದಯೆ, ಯಾವಾಗಲೂ ಏನಕ್ಕೂ ಶಿಥಿಲವಾಗದೆ ಮನಸ್ಸು ಒಂದೇ ಸಮಯ ಇರುವಂತಹ ಮಾನ, ಅಭಿಮಾನ, ಮಾನ, ಅವಮಾನ, ಮರ್ಯಾದೆ ಎಲ್ಲವೂ ಒಂದೇ ಥರ ಸ್ವೀಕಾರ ಎಲ್ಲ. ಅದಕ್ಕೋಸ್ಕರನೇ ಇದು ಜಿತೇಂದ್ರಿಯತ್ವ. ಇದೆಲ್ಲ ಹೇಗೆ ಬರುತ್ತೆ ಅಂದರು ಕೃಷ್ಣ ಹೇಳುವ ಹಾಗೆ ಧ್ಯಾನದಿಂದ. ಯಾವ ಧ್ಯಾನದಿಂದ? ಆಚಾರ್ಯ ತಿರುವಡಿ ಧ್ಯಾನ, ಇಲ್ಲ ಪರಮಾತ್ಮ ಪಾದಾರವಿಂದದ ಧ್ಯಾನ. ಮನಸ್ಸನ್ನು ಕೇಂದ್ರೀಕರಿಸಿ ಒಂದೇ ಒಂದು ವಿಷಯದಲ್ಲಿ ಇರುವಂತೆ ಮಾಡೋದು. ಈಗ ನಮ್ಮ ಮನಸ್ಸು ಇಲ್ಲಿದ್ದರೆ ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ಇನ್ನೇನಾದರೂ ಶಬ್ದ ಬಂದರೆ ಅಲ್ಲಿ ಹೊಟ್ಟೋಗುತ್ತಲ್ಲ, ಅದು ಹೋಗದೇ ಇರುವಂಥ ಕೂರ್ಮ ಅಂಗ ಯೋನಿವ. ಕೂರ್ಮ ಅಂಗವನ್ನು ಹೇಗೆ ಎಳಕೊಂಡು ಕಲ್ಲಂತೆ ಇರುತ್ತೋ ಹಾಗಿರಬೇಕು. ಕಣ್ಣು ತೆಗೆದಿದ್ರೂ ನೋಡಬಾರ್ದು, ಅವ್ರು ಬಂದರೂ ಗೊತ್ತಾಗಬಾರ್ದು, ಅವರು ಮಾತಾಡ್ತಿದ್ರು ಗೊತ್ತಾಗಬಾರ್ದು. ಕಿವಿ ತೆಗೆದೇ ಇರುತ್ತೆ, ಕೇಳಿಸ್ಕೋಬಾರ್ದು. ಇದೆಲ್ಲ ಎಲ್ಲ ನೋಡಿ ಎಷ್ಟು ಚೆನ್ನಾಗೆಲ್ಲ ಅದೇ ಆ ಲಕ್ಷಣಗಳನ್ನೇ ತತ್ವಹಿತ ಪುರುಷಾರ್ಥಗಳಿಗೆ ವಿಷಯமாக ಉಡೈತಾಗೆಯಾಲು ಅವೈ ತನ್ನೆ ಯಥಾವಸ್ಥಿತமாக ಧರಿಕೆಯಾಲು. ತತ್ವಹಿತ ಪುರುಷಾರ್ಥ, ತತ್ವತ್ರಯ ಜ್ಞಾನ, ಯಾಥಾತ್ಮ ಜ್ಞಾನ, ಇದ್ದದ್ದು ಇದ್ದಂತೆ ತಿಳಿದುಕೊಳ್ಳುವಂಥದ್ದು. ಇದು ಬರುತ್ತೆ, ಇದು ಉಂಟಾಗ ಶಕ್ತಿ ಬರುತ್ತೆ. ಅದಕ್ಕೆ ಕೇಳಿದ್ದನ್ನು ತತ್ವತ್ರಯ ಜ್ಞಾನ ಚೆನ್ನಾಗಿ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳುವಂಥ ಶಕ್ತಿ ಆಚಾರ್ಯರನ್ನು ಆಶ್ರಯಿಸಿದ್ರೆ ಬರುತ್ತೆ, ಗುರು ಭಕ್ತಿ ಇದ್ದರೆ ಬರುತ್ತೆ. ಅಲ್ಲಿ ಹೇಳಿದ್ರಲ್ಲ ಸ್ವಾಮಿ, ಅದಕ್ಕೆ ಸ್ವಾಮಿ ದೇಶಿಕರು ಇದೆಲ್ಲ ತಗೊಂಡು ಕಟ್ಟಳೆ. ಆಮೇಲೆ ತಿರುಂದಿಯ ಜ್ಞಾನ, ಕಟ್ಟಳೆ ಪಟ್ಟಿರಂದುಳ್ಳ ಜ್ಞಾನಮು, ಅದನ್ನು ಧರಿಕೆಯಾಲು, ಅದನ್ನು ದರ್ಶಿಕೆಯಾಲು, ನಮಗೆ ತೋರಿಸಿಕೊಟ್ಟು ಅದನ್ನು ಧಾರಣೆ ಮಾಡುವಂಥ ಶಕ್ತಿ ಆಧ್ಯಾತ್ಮ ಜ್ಞಾನ. ಇನ್ನೊಂದು ತಿರುಂದಿಯ ಜ್ಞಾನಮು, ಇನ್ನೊಂದರ್ಥ ಶಲ್ವ, ರತಿರ್ಮತಿ ಸರಸ್ವತಿ ಅಂತ ಹೇಳ್ತಾರಲ್ಲ ಆ ಥರ. ಇತ್ಯಾದಿ ಶ್ಲೋಕத்தின் படியே பிராட்டி கட்டாட்ச லட்சியம் அவர்களுக்கு அவை தானே வந்து மேல் வீழும் என்றா போலே இங்கும் இவர்கள் ಅಪೇಕ್ಷೆಯಾಗಿದೆ. ಇವಾಗ ಯಸ್ಯಾ ಕಟಾಕ್ಷ ವೀಕ್ಷಾ ಕ್ಷಣಲಕ್ಷ ಲಕ್ಷ್ಮಿತಾ ಮಹಿಷಾಸ್ಯವು ಅನ್ನುವಂತೆ ಏನೇನು ಸಿಗುತ್ತೆ? ಮಹಾಲಕ್ಷ್ಮಿಯ ಕಟಾಕ್ಷದಿಂದ. ಅವಳ ಕಟಾಕ್ಷ, ಯಸ್ಯಾ ಕಟಾಕ್ಷ, ಅವಳ ಶ್ಲೋಕ ಶ್ರೀಸ್ತುತಿ. ಅವಳು ಎಲ್ಲೆಲ್ಲಿ ನೋಡ್ತಾಳು ಅಲ್ಲಿಗೆಲ್ಲ ಎಲ್ಲ ಶಕ್ತಿಗಳು, ಎಲ್ಲ ಶ್ರೀನು ನಾ ಮುಂದು ತಾ ಮುಂದು ಅಂತ. ಯಸ್ಯಾಂ ದಿಶಿ ವಿಹರತೆ ದೇವಿ ದೃಷ್ಟಿಸ್ತ್ವದೀಯ ತಸ್ಯಾಂ ಅಹಮಿಕಾ ಸಂಪದೌಘ. ಶ್ರೀ ಸಂಪತ್ತು ಅಂದರೆ ಒಂದೇ ಒಂದು ಇದಲ್ಲ, ಬರೀ ಸ್ವತ್ತಲ್ಲ, ಬರೀ ಐಶ್ವರ್ಯ, ನಾಣ್ಯ ಅಲ್ಲ, ದುಡ್ಡಲ್ಲ. ಐಶ್ವರ್ಯ ಏನು? ನಿನ್ನ ಸಾಮರ್ಥ್ಯಗಳು, ನಿನಗೆ ಒಳ್ಳೆಯ ಬುದ್ಧಿ ಬೇಕಲ್ಲ, ಅದು ಒಂದು ಶ್ರೀ ಧೃತಿ ಸ್ಮೃತಿನೂ ಒಂದು ಶ್ರೀ. ನಮಗೆ ಸ್ಮರಣೆ ಇಲ್ಲದೆ ಇದ್ದರೆ ಯಥಾವತ್ತು ಕೈಂಕರ್ಯ ಶ್ರೀ, ಎಲ್ಲ ಶ್ರೀ. ಶಲ್ವಂ, ಆ ಶಲ್ವ. ಹೇಗೆ ತಾಯಾರ ಕಟಾಕ್ಷದಿಂದ ಎಲ್ಲ ಶ್ರೀ ಧೃತಿ ಸ್ಮೃತಿ ವಿದ್ಯಾ ಇದು ಎಲ್ಲ ಓಡೋಡಿ ನಾ ಮುಂದು ತಾ ಮುಂದು ಅಂತ ಆ ಚೇತನ ಮೇಲೆ ಬಂದು ಬೀಳುತ್ತೋ, ಆ ಥರ ಆಚಾರ್ಯರಲ್ಲಿ ಹೋಗಿ ಆಶ್ರಯ ಮಾಡಿದರೆ ಇದೆಲ್ಲ ಮೇಲೆ ಬಂದು ಬೀಳುತ್ತೆ ತಾನಾಗಿ. ಕೇಳಬೇಕಾಗಿಲ್ಲ, ಕಷ್ಟಪಡಬೇಕಾಗಿಲ್ಲ, ಸಾಧನೆ ಮಾಡಬೇಕಾಗಿಲ್ಲ.
ஸ்லோகத்தின்படியே அவர்களுக்கு அவை தானே வந்து மேல் விழுவிடுத்தது. ಎನ್ನ ಪೋಲೆ ಎಂಗುಂ ಇವர்கள் ಅಪೇಕ್ಷೆಯಾದಿರುಕ್ಕ, ಇವರು ಏನನ್ನೂ ಅಪೇಕ್ಷೆ ಇಲ್ಲ. ಇದು ನಿರಪೇಕ್ಷವಾಗಿ ಭಗವಂತನಲ್ಲಿ ಭಕ್ತಿ ಪ್ರೀತಿ. ಯಾವ ಪ್ರಯೋಜನಕ್ಕಲ್ಲ, ಅನನ್ಯ ಪ್ರಯೋಜನ. ಅನನ್ಯ ಪ್ರಯೋಜನರಾಗಿ ಭಗವಂತನಲ್ಲಿ ಶರಣಾಗತಿ ಮಾಡಿದರೆ ಧ್ರುವನ ಆಚಾರ್ಯ ರಾಮಾನುಜರು ಆಗ ಏನೇನು ಬೇಕು ಎಲ್ಲ ಬರ್ತಾ ಇರುತ್ತೆ. ನೀವು ಬೇಡ ಬೇಕು ಅನ್ನೋದೇ ಇಲ್ವಲ್ಲ, ಇವಾಗ ಬಿಟ್ಟಾಯ್ತಲ್ಲ. ಬೇಕು ಅನ್ನೋದೇ ತೆಗೆದುಹಾಕಾಯ್ತು ತಲೆಯಿಂದ. ಅದು ಆಸೆ ಇದು ಆಸೆ, ಅದು ಬೇಕು ಇದು ಬೇಕು ಇಲ್ಲವೇ ಇಲ್ಲ. ಜಾಸ್ಟ್ ಲಿವ್ ಫಾರ್ ಟುಡೇ. ನಾಳೆಗೆ ಬೇಕು, ಆಮೇಲೆ ಬೇಕು, ಇದು ಬೇಕು, ಅದು ಬೇಕು ಇಲ್ಲವೇ ಇಲ್ಲ. ಅದರಿಂದ ಆಸೆನೇ ಇಲ್ವಲ್ಲ, ಮತ್ತು ಏನು ಇದೆಲ್ಲ ಬೇಡವಲ್ಲ ನಮಗೆ. ಆಸೆ ಇಲ್ಲದೇ ಇದ್ರೂ ಬರುತ್ತೆ. ಪ್ರಸಾದವಾಗಿ ಸ್ವೀಕಾರ ಮಾಡಿ ಭಗವಂತನ ಪ್ರಸಾದ ಅಂತ ಉಪಯೋಗ ಮಾಡ್ಕೊ. ಬೇರೆಯವ್ರಿಗೆ ಉಪಕಾರ. ಅವ್ರು ಹೇಳ್ತಾಯಿದ್ರು ಒಬ್ಬರು ಉಪನ್ಯಾಸದಲ್ಲಿ, ಅವ್ರು ಎಲ್ಲ ಕಡೆಯಲ್ಲೂ ಹೋದಾಗ ಉಪನ್ಯಾಸದಲ್ಲಿ ಎಲ್ಲರನ್ನೂ ಕೇಳ್ತಾರಂತೆ. ಅವ್ರು ಏನೂ ತೊಗೊಳ್ಳೋದಿಲ್ಲ ಉಪನ್ಯಾಸಕ್ಕೆ, ಬಟ್ ನೀವು ಕೊಟ್ಟಿದ್ದಲ್ಲ, ಯಾರ್ಯಾರಿಗೆ ಬಡವರು ಅವ್ರಿಗೆ ಮದುವೆ ಮಾಡಿದ್ರೆ ಒಂದು ತಾಲಿಗೂ ಕಾಸಿರಲ್ಲ, ಅದರಿಂದ ಅಂಥವ್ರನ್ನ ಹುಡುಕಿಕೊಂಡು ಹೋಗಿ ಅದನ್ನು ಕೊಡ್ತಾರೆ. ಅವರೊಬ್ಬರು ಉಪನ್ಯಾಸ ಮಾಡ್ತಾರೆ, ತಮಿಳ್. ಅವ್ರು ಹೇಳಿ ಯಾವಾಗಲೂ ಹೇಳ್ತಾರೆ, ಎಲ್ಲ ಕಡೆಯಲ್ಲೂ ಹೋದಾಗಲೂ ಹೆಂಗೆ ಪೋರ್ದು ತೆರಿಮಾ ಇದೆಲ್ಲ ನಿಮಗೆ ಕೊಡ್ತದೆ, ಅಡಿಯಾನಕ್ಕಿಲ್ಲ. 50 ಜನ ಹೆಣ್ಣು ಮಕ್ಕಳಿಗೆ ಅವತ್ತು ತಾಳಿ ಇರಲಿಲ್ಲ ಅವ್ರಿಗೆ ಕಟ್ಟಕ್ಕೆ, ಅವ್ರಿಗೆ ಅದನ್ನು ತೊಗೊಂಡೋಗ್ಬಿಟ್ಟು ಸೋಷಿಯಲ್ ಸರ್ವಿಸ್. ಅಂದರೆ ಅಪೇಕ್ಷೆ ಇಲ್ವಲ್ಲ, ನಿರಪೇಕ್ಷೆ. ಅದು ಬೇಕಾಗಿಲ್ಲ, ಭಗವಂತ ನೋಡ್ಕೋತಾರೆ. ಅದು ಬೇಕಾಗಿದ್ದ ಪ್ರಸಾದ ದೇವಸ್ಥಾನದಿಂದ ಕೊಡ್ತಾನೆ, ಇನ್ಯಾರೋ ಕೊಡ್ತಾರೆ, ಅದರಿಂದ ಅದು ಬೇಡ, ಏನೂ ಬೇಡ. ಏನೂ ಬೇಡ ಅನ್ನೋದು ಬರುತ್ತಲ್ಲ, ಅವಾಗೇನಂತ ಅರ್ಥ? ತೃಪ್ತಿ. ಆ ತೃಪ್ತಿ ಅನ್ನೋದು ಮನುಷ್ಯನಿಗೆ ಬರುತ್ತಾ? ಎಲ್ಲೋ ಇದೆ ಅದು, ಅದೆಲ್ಲೋ 1000 ಮೈಲಿ ದೂರ ಇದೆ, ಅದರ ಬರುತ್ತೆ. ಅವರು ಲೋಕಾಚಾರ್ಯರವರ ಅವತಾರಿಕೆ 32 பாட்டு. இராமானுஜனை பொருந்தினமே என்று இவர் கிருஷ்ணராகிற இத்தை கண்டவர்கள் நாங்களும் இவ்விஷயத்தை சேரும் என்கிறார். வியாக்கியானம். ಶರುಕಲಿಯಾಲ್ ವರುಂದಿಯ ಜ್ಞಾನತೆ ಕಲೇಸ್ವರೂಪಂ ಮೈತ್ರೇಯ ಯದ್ದವಾ ಶ್ರೋತುಮಿಚ್ಛತಿ ತನ್ನಿಬೋಧ ಸಮಾಸೇನ ವರ್ತತೆ ಯನ್ಮಹಾಮುನೆ ವರ್ಣಾಶ್ರಮಾಚಾರವತೀ ಪ್ರವೃತ್ತಿರ್ ನ ಕಲೌ ನೃಣಾಂ ನ ಸಾಮಯಜುರ್ಋಗ್ವೇ ಸಾಮಯಜುರ್ಋಗ್ ಧರ್ಮ ವಿನಿಷ್ಪಾದನ ಹೇತುಕಿ ವಿವಾಹೋ ನ ಕಲೌ ಧರ್ಮಾನ್ ನ ಶಿಷ್ಯ ಗುರು ಸಂಸ್ಥಿತಿ ನ ದಾಂಪತ್ಯಕ್ರಮೋ ನೈವ ವಕ್ರಿದೇವಾತ್ಮಕಕ್ರಮಃ ಎಂದು தொடங்கி ಪರಿತ್ಯಕ್ತ ನಿಭರ್ತಾರಂ ವಿತ್ತಹೀನಂ ತಥಾ ಸ್ತ್ರೀಯಃ ಭರ್ತಾ ಭವಿಷ್ಯತಿ ಕಲೌ ವಿತ್ತವಾನೇವ ಯೋಷಿತಾಂ ಸ್ತ್ರೀಯಃ ಕಲೌ ಭವಿಷ್ಯಂತಿ ಸ್ವೈರಿಣ್ಯೋ ಲಲಿತಸ್ಪೃಹಾಃ ಅನಾವೃಷ್ಟಿಭಯಪ್ರಾಯಾಃ ಪ್ರಜಾಃ ಕ್ಷುದ್ಧಯಃ ಕಾತರಾಃ ಭವಿಷ್ಯಂತಿ ತದಾ ಸರ್ವೇ ಗಗನಾಸಕ್ತದೃಷ್ಟಯಃ ಅಸ್ನಾನಭೋಜಿನ್ನೋನಾಗ್ನಿ ದೇವತಾತಿಥಿ ಪೂಜನಂ ಕರಿಷ್ಯಂತಿ ಕಲೌ ಪ್ರಾಪ್ತೆ ನ ಚ ಪಿಂಡೋದಕ ಕ್ರಿಯಾಂ ಪಾಷಂಡ ಸಂಶಯಾಂ ವೃತ್ತಿಂ ಆಶ್ರಯಿಷ್ಯಂತಿ ಸತ್ಕೃತಾಗ ಯದಾ ಯದಾ ಹಿ ಪಾಷಂಡ ವೃದ್ಧಿ ಮೈತ್ರೇಯ ಲಕ್ಷ್ಯತೆ ತದಾ ತದಾ ಕಲೆಗೆ ವೃದ್ಧಿ ಅನುಮೇಯ ವಿಚಗೆ. ಎಲ್ಲ ಕಲಿಯ ವೈಭವ ಇಷ್ಟು ಹೇಳ್ಬಿಟ್ಟಿದ್ದಾರೆ ಪೂರ್ತಿ ವಿಷ್ಣು ಪುರಾಣ. ಕಲಿ ಏನೇನು ಮಾಡ್ತಾನೆ ಇಷ್ಟು. ಸ್ತ್ರೀಗಳು ಹೇಗೆ ನಡ್ಕೋತಾರೆ, ಪುರುಷರು ಹೇಗೆ ನಡ್ಕೋತಾರೆ, ಭಾಷಣ ಯಾರು ಮಕ್ಕಳೆಲ್ಲ ಪಿಂಡೋದಕಾನೆ ಕೊಡೋದಿಲ್ವಂತೆ, ಮಾಡೋದಿಲ್ವಂತೆ, ಪಿತೃ ಕಾರ್ಯವನ್ನು ಮಾಡೋದಿಲ್ಲ, ಪಿಂಡವನ್ನು ಈಗಲೇ ನೋಡ್ತಾ ಇದ್ವಿ, ದೂರ ಏನಿಲ್ಲ. ಕಲಿಯ ಆರಂಭ. ಇನ್ನು ನಾವು ದ್ವಾಪರ ಯುಗ ಕಲಿಯುಗ ಸಂಧಿನಲ್ಲಿದ್ದೀವಿ. 5000 ಇಯರ್ಸ್ ಅಂದರೆ ಸಂಧಿಯನ್ನು. ಆ ಸಂಧಿ ಕಾಲದಲ್ಲಿ ಅಂದರೆ ಇನ್ನೂ ಆರಂಭನೇ ಆಗಿ ನೋಡಿ. ಸ್ತ್ರೀಯಃ ಕಲೌ ಭವಿಷ್ಯಂತಿ ಸ್ವೈರಿಣ್ಯೋ ಲಲಿತ ಸ್ವೈರಿಣ್ಯ ಸ್ವೇಚ್ಛೆ, ನೋ ಕಂಟ್ರೋಲ್ ಆನ್ ದ ಸ್ತ್ರೀಸ್. ಲೇಡೀಸ್ ಕಂಟ್ರೋಲೇ ಇಲ್ವಂತ, ಇರೋಲ್ಲ.
ಪರಿತ್ಯಕ್ತಂತಿ ಭರ್ತಾರಂ ಡೈವೋರ್ಸ್ ವಿತ್ತಹೀನಂ ತಥಾ ಸ್ತ್ರೀಯ. ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ಬೇಕಿಲ್ಲ. ಸ್ತ್ರೀ ದುಡ್ಡು ತರಲಿಲ್ಲ ಅಂದರೆ ಹೋಗು, ಸ್ತ್ರೀ ದುಡ್ಡು ಕೊಡಲಿಲ್ಲ. ಸರಿ. ಭರ್ತಾ ಭವಿಷ್ಯದ ಕೆಲವು ವಿತ್ತವಾನೇವ ಯೋಚಿತ. ಬರೀ ವಿತ್ತಕ್ಕೋಸ್ಕರ ಮದುವೆ ಕಲಿನಲ್ಲಿ ಪುರುಷ. ಈಗ ಎಷ್ಟು ವರದಕ್ಷಿಣೆ ಕೊಡ್ತೀವೋ ಎಷ್ಟು ಕೊಡ್ತೀವೋ ಸ್ತ್ರೀಗೋಸ್ಕರ ಅಲ್ಲ, ಬ್ರಹ್ಮಚರ್ಯಕ್ಕೋಸ್ಕರ ಅಲ್ಲ, ದುಡ್ಡಿಗೋಸ್ಕರ, ಪ್ರಾಪರ್ಟಿ. ಆಮೇಲೆ ಸಂಡೆ, ಆಮೇಲೆ ಬಿಟ್ಬಿಡು. ಎಷ್ಟು ಜನ ಮಾಡಿದ್ದಾರೆ, ಪ್ರಾಪರ್ಟಿ ಎಲ್ಲ ಬರ್ಸ್ಕೊಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಹೋಗು. ಅಧರ್ಮ ವಿವಾಹೋನ ಧರ್ಮ ಧರ್ಮ್ಯಾನ್ ಅಶಿಷ್ಯ ಗುರು ಸಂಸ್ಥಿತಿ. ಗುರು ಶಿಷ್ಯರ ಸಂಬಂಧ ಅದು ಅದರ ಬಗ್ಗೆನೂ ಹೇಳಿದ್ದಾರೆ. ನ ದಾಂಪತ್ಯ ಕ್ರಮ, ದಾಂಪತ್ಯ ಕ್ರಮವೇ ಬಿಟ್ಟು ಹೋಗುತ್ತೆ. ಶಾಸ್ತ್ರ ರೂಪವಾಗಿ ದಾಂಪತ್ಯವನ್ನು ಮಾಡಬೇಕು ಅಂತ ಇದೆ, ಯಾರಿಗೆ ಗೊತ್ತಿದೆ? ಇಲ್ವೇ ಇಲ್ಲ. ಒಂದೊಂದಕ್ಕೂ ಒಂದೊಂದು ಮಂತ್ರ ಉಂಟು. ಆ ಗಂಡು ಎಷ್ಟೊಂದು ವ್ರತಗಳನ್ನು ಆಚರಣೆ ಮಾಡಬೇಕು ಗೊತ್ತಾ? ತುಂಬ ವ್ರತ ನಿಯಮ. ಧರ್ಮ ವಿರುದ್ಧ ಭೂತೇಶ್ವರ ಅಡಿ ಕ್ರಮ ಎಲ್ಲ ಆಚರಣೆ. ಪ್ರವೃತ್ತಿರ್ನ ಕಲವು ನೃಣ ವರ್ಣಾಶ್ರಮ ಆಚಾರವತಿ ಇಲ್ಲವೇ ಇಲ್ವಂದು. ವರ್ಣಾಶ್ರಮ ಧರ್ಮ ಇಲ್ಲ, ಯಾವುದೂ ಇಲ್ಲ. ಕಲೆ ಸ್ವರೂಪ ಮೈತ್ರೇಯ ಯದ್ಭವಾ ಶ್ರೋತು ಮುಚ್ಚತಿ. ನೀನು ಕೇಳಬೇಕು ಅಂತ ಹೇಳಿದೆಯಲ್ಲ, ಹೇಳ್ತೀನಿ ಕೇಳು. ಜನಮೇಜಯ ಮೈತ್ರೇಯರ ಸಂಭಾಷಣೆ ಪೂರ್ತಿ. ಇಷ್ಟ ಬಂದಂತೆ ಇರ್ತಾರಂತೆ ಸ್ತ್ರೀಗಳು ಕಲಿಯುಗ. ಅನಾವೃಷ್ಟಿ ಭಯ ಪ್ರಾಯಾಗ ಪ್ರಜಾ ಭಯ ಕಾತರಾಗ. ಅನಾವೃಷ್ಟಿ ಎಲ್ಲಿ ನೋಡಿದ್ರು ನೋಡಿ, ಭಯಪ್ರಾಯಾಗ. ಯಾವಾಗ ನೋಡು ಭಯನೇ ಪ್ರಜೆಗಳಿಗೆ. ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಗೌರ್ಮೆಂಟು. ರಾಜ ಯಥಾ ರಾಜ ಏನು ಮಾಡ್ತಾನೆ. ಪ್ರಜಾ ಶುದ್ಧ ಭಯಕಾತರಾಗ. ಸದಾಕಾಲ ಏನಾಗ್ಬಿಡ್ತು ಅಂತ ಆತಂಕ ಪ್ರಜೆಗಳಿಗೆ. ಭವಿಷ್ಯಂತಿ ತದಾ ಸರ್ವೇ ಗಗನಾಸಕ್ತ ದೃಷ್ಟಯ. ಅಂಬೋದ ಆಕಾಶ ನೋಡುವಂಥ ಸ್ಥಿತಿ ಅದರಾಗ. ತದಾ ಸರ್ವೇ ಗಗನಾಸಕ್ತ. ಸದ್ಯ ಯಾವಾಗ ಇಲ್ಲಿ ಬಿಟ್ಟು ಹೋಗ್ತೀನಿ ಈ ಭೂಮಿಯನ್ನು, ಸಾಕಾಯ್ತಪ್ಪ ಇದು. ಗಗನಾಸಕ್ತ ಅಂದರೆ ಏನರ್ಥ? ಅಸ್ನಾನಬ್ಬೋ ಜನಂ. ಅಗ್ನಿದೇವತಾ ತಿಥಿ ಪೂಜನಂ ನ. ಅಗ್ನಿ ಪೂಜೆ, ದೇವತಾ ಪೂಜೆ, ಇದು ಪೂಜೆ ಏನೂ ಇಲ್ಲ. ಯಾರ ಮನೆಯಲ್ಲಿ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ? ನಚ ಪಿಂಡೋದಕ ಕ್ರಿಯಾ. ಪಿಂಡ ಕೊಡೋದಿಲ್ಲ, ಉದಕ ಕೊಡೋದಿಲ್ಲ, ಆ ಕ್ರಿಯೆಯನ್ನು ಬಿಟ್ಟೇ ಬಿಟ್ಟಿದ್ದಾರೆ. ಪಾಷಂಡ ಸಂಶಯ ವೃತ್ತಂ ಆಶ್ರಯಂತ ಸತ್ಕೃತ. ಒಳ್ಳೆಯವರು ಕೂಡ ಪಾಷಂಡರ ಹತ್ರ ಬೆಳೆಸ್ಕೋತಾರಂತೆ ಸ್ನೇಹ. ಕರಿಷ್ಯಂತಿಗಳು ಅಂತ ಹೇಳ್ಬಿಟ್ಟು ಯದಾ ಯದಾ ಈ ಪಾಷಂಡ ವೃದ್ಧಿ. ಅವರು ಪಾಷಂಡರನ್ನಾಗಿ ಮಾಡಿಬಿಡ್ತಾರೆ ಅವ್ರು ಸೇರಿಕೊಂಡವ್ರನ್ನ. ಯದಾ ಯದಾ ಅವೃದ್ಧಿ ತಥಾ ತಥಾ ಕಲಿವೃತ್ತಿ ಅನ್ನುವಂಥ ಎನ್ನುம் அளவு பிரதிபாதித்தபடியே அபிபவியா நின்னுள்ள கலியாலே கிளேசப்படுகிற பூலோகத்தை இருள் தருமாக்ஞாலமான பூலೋಕத்திலே இருந்த ಚೇತನರೇ என்றபடி. ഇരുൾ ತರಮ ಅಜ್ಞಾನವನ್ನು, ಅಂಧಕಾರವನ್ನು ಉಂಟು ಮಾಡುವಂಥ ಈ ಭೂಲೋಕದಲ್ಲಿ ಜನಗಳು ಕಲಿಯಿಂದ ಪೀಡಿತರಾಗಿ, ಮೊದಲೇ ಕರ್ಮವಾಸನೆ ಅದರಿಂದ ಪೀಡಿತರಾಗಿದ್ದಾರೆ. ಈಗ ಇದು ಬೇರೆ ಸೇರಿಕೊಂಡು ಅವರಿಗೆ ದಾರಿ ಕಾಣದಾಗಿದೆ. ಗುರು ಅಂತ ಹೇಳೋ ಹಾಗೆ ಕ್ಲೇಶ ಕಷ್ಟಪಡ್ತಾರೆ. ಒಣ್ಮೈನಾಲ್ ಬಹಳ ಔದಾರ್ಯದಿಂದ ದುರ್ಲಭೋ ಮಾನುಷೋ ದೇಗೋ ದೇಹಿನಾಂ ಕ್ಷಣಭಂಗುರಗ ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠ ಪ್ರಿಯ ದರ್ಶನಂ. ಅವ್ರು ಹೇಳ್ತಾರೆ, ದುರ್ಲಭೋ ಮಾನುಷ ದೇಹೋ. ಮನುಷ್ಯ ದೇಹ ನಿಮಗೆ ಸುಲಭವಾಗಿ ಸಿಕ್ಕಿಲ್ಲ. ಮಹಾಪುಣ್ಯ ಪಣ್ಯೇನ. ಮಹಾಪುಣ್ಯ ಅಂದರೆ ಎಷ್ಟೆಷ್ಟೋ ಜನ್ಮಗಳಲ್ಲಿ ಮಾಡಿರುವಂಥ ಪುಣ್ಯಗಳನ್ನೆಲ್ಲ ಶೇಖರಣೆ ಮಾಡಿಕೊಂಡು ಅಷ್ಟನ್ನು ಕೊಟ್ಟು ತೊಗೊಂಡಿದ್ದೀವಂತೆ ಮನುಷ್ಯ ದೇಹವನ್ನು. ಪಣ್ಯೇನ. ಪಣ್ಯ ಅಂದರೆ ವ್ಯಾಪಾರ. ತಗೊಂಡಿದ್ದೀವಿ ಅದನ್ನು. ವೈಕುಂಠ ಪ್ರಿಯ ದರ್ಶನಂ ದುರ್ಲಭಮನಿ ತತ್ರಾಪಿ ದುರ್ಲಭಂ. ಇಂತಹ ಮನುಷ್ಯ ದೇಹದನ್ನು ಬಿಟ್ಟುಬಿಟ್ರೆ ದುರ್ಲಭವಾದ ವೈಕುಂಠ ಸಿಗೋದೇ ಇಲ್ಲ, ಚಾನ್ಸೇ ಇಲ್ಲ. ದುರ್ಲಭ
ಜ್ಞಾನ ಯಾವುದರಿಂದ ಜ್ಞಾನ ಮಾಂದ್ಯತ್ತಾಲೆ, ಅಜ್ಞಾನದಿಂದ, ಜ್ಞಾನ ಇಲ್ಲದೇ ಇರೋದ್ರಿಂದ ಆ ಥರ ಆಗುತ್ತೆ. ಅಪೇಕ್ಷೆ ಇಂದ್ರಿಕೆ ಇರುಕ್ಕ ತಮ್ಮುಡಿಯ ಪರದುಃಖ ಅಸಹಿಷ್ಣುತ್ವ ಲಕ್ಷಣ ಕೃಪಾಮೂಲಮಾನ ಔದಾರ್ಯ ದಯಾ. ದಯಾ ಅಂದರೆ ಏನು ಡೆಫಿನೇಷನ್ನು? ದುಃಖ ನೋಡಿ ಅನುಕಂಪನ. ಪರದುಃಖ ಅಸಹಿಷ್ಣುತ್ವ. ಪರದುಃಖ ಅಸಹಿಷ್ಣು. ಅವ್ರಿಗೆ ದುಃಖ ಆಗಿಬಿಟ್ರೆ ನೀನು ಸಹಿಸ್ಕೊಳ್ಳೋಕ್ಕಾಗಬಾರ್ದು. ಅಯ್ಯೋ ಏನಾದ್ರು ಅಂದರೆ ಸುಮ್ಮನೆ ಅಯ್ಯೋ ಪಾಪ ಅಂದ್ರೆ ಆಗಲ್ಲ. ಅದರಿಂದ ಎತ್ತಬೇಕಂತೆ ಮೇಲೆ ಏನಾದರೂ ಒಂದು ಉಪಾಯ ಮಾಡಿ ಅವರಿಗೆ ಸಹಾಯ ಮಾಡಿ ಅವರನ್ನು ದುಃಖದಿಂದ ಮೇಲಕ್ಕೆ ಎತ್ತೋದಂದರೆ ನಿನಗೆ ದಯ ಉಂಟು. ಇಲ್ಲದೇ ಇದ್ದರೆ ಇಟ್ ಈಸ್ ಓನ್ಲಿ ಏನು ಮಾಡಿದ್ರೂ ಅವರಿಂದ ಅಪೇಕ್ಷೆ ಪಟ್ಕೊಂಡು ಅಥವಾ ಏನು ಮಾಡಿದ್ರೂ ದಯ ಅಲ್ಲ, ಅದು ಬಿಸ್ನೆಸ್, ಅದು ಉಪಕಾರ ಅಲ್ಲ, ದಯೇನೂ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಪರದುಃಖ ಅಸಹಿಷ್ಣುತ್ವ ಈ ದಯ, ಕೃಪಾ ಮೂಲಮಾನ. ಆ ಕೃಪೆಗೆ ಮೂಲವಾದ್ದೇನೋ ಔದಾರ್ಯ, ಉದಾರತೆ ಇರಬೇಕಲ್ಲ. ಈ ಶರೀರ ಇರೋದೇ ಬೇರೆಯವ್ರಿಗೋಸ್ಕರ. ಪರಮಪದത്തിൽ ನಿന്നും ಕೃಪಾ ಮಾತ್ರ ಪ್ರಸನ್ನರಾಯ್ಕೊಂಡು ಇಂದ ಲೋಕತ್ತಿಲೇ ಎಳೆದು. ಅಷ್ಟು ಚೆನ್ನಾಗಿ ಸಂತೋಷವಾಗಿ ಕೈಂಕರ್ಯ ಮಾಡ್ತಾ ಇದ್ದಂತಹ ಆದಿಶೇಷ ಇಲ್ಲಿಗೆ ಬರಬೇಕು ಅಂತಂದರೆ ಎಷ್ಟು ಔದಾರ್ಯದಿಂದ ಬಂದರು. ನಮ್ಮ ದುಃಖವನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗೋದೇ ಬಂದಿದ್ದಾರೆ ಅಂತ ಅರ್ಥ. ಎನ್ನ ಕಡವದಿರೆ ಪುಣ್ಯಾಂಬೋಜ ವಿಕಾಸಾಯ ಪಾಪದ್ವಾಂತ ಕ್ಷಯಾಯ ಚ ತಾಸಾಮವಿರ ಭೂದ್ಭೂಮೌ ರಾಮಾನುಜ ದಿವಾಕರಗ ಅನ್ನುವಂತೆ ಸೂರ್ಯನಾಗಿ ಅಂಧಕಾರವನ್ನು ಹೋಗಲಾಡಿಸೋಕ್ಕೋಸ್ಕರ ಬಂದು ನಿರ್ಹೇತುಕವಾಗ, ಯಾವ ಅಪೇಕ್ಷೆಯೂ ಇಲ್ಲದೆ, ಕಾರಣವಿಲ್ಲದೆ, ನಮ್ಮಿಂದ ಏನು ಅಪೇಕ್ಷೆ ಪಡದೆ ಎಲ್ಲರ ದುಃಖವನ್ನು ನಿವಾರಣೆ ಮಾಡೋಕ್ಕೋಸ್ಕರವಾಗಿ ಬಂದಂತಹ ಆಚಾರ್ಯ ವಳ್ಳಲ್, ಔದಾರ್ಯ ವಳ್ಳಲ್ ರಾಮಾನುಜ. ಎಡುತ್ತಳಿತ ಸಾಕ್ಷಾತ್ ನಾರಾಯಣೋ ದೇವ ಕೃತ್ವಾಮರ್ತ್ಯಮಯೀಂ ತನು ಮಗ್ನಾನುದ್ಧರತೆ ಲೋಕಾನ್ ಕಾರುಣ್ಯಾತೆ ಶಾಸ್ತ್ರಪಾಣಿನ. ಶಸ್ತ್ರಪಾಣಿಯಾಗಿ ಬಂದ ಪರಮಾತ್ಮ ಮಗ್ನಾನುದ್ಧರತೆ ಲೋಕದಲ್ಲಿರುವಂಥ, ಲೋಕದ ವಿಷಯದಲ್ಲಿ ಮಗ್ನರಾಗಿರುವಂಥ ಈ ಚೇತನರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಪರಮಾತ್ಮ ಏನು ಮಾಡಿದ? ಮರ್ತ್ಯತನು, ಆದರೆ ಲೋಕಾನ್ ಕಾರುಣ್ಯಾತ ಶಾಸ್ತ್ರಪಾಣಿಯಾಗಿ ಬಂದ. ಅವನ ಶಾಸ್ತ್ರ ಇಟ್ಕೊಳ್ಳಲ್ವ, ಅವನೇ ಶಾಸ್ತ್ರ. ಆ ಶಾಸ್ತ್ರವನ್ನು ತಮ್ಮ ಕೈನಲ್ಲಿ ಇಟ್ಕೊಂಡಂಥ ಆಚಾರ್ಯ ರೂಪದಲ್ಲಿ ಅಂತ ಸಂಸಾರത്തിൽ ನಿನ್ನು ಉದ್ಧರಿಪಿತ್ತು ರಕ್ಷಿತ್ತವರಾಯ್ திருக்கோட்டியூர் நம்பி குக்கியதமமாக உபதேசித்து போந்த சர்ம ஸ்லோகார்த்தத்தை எல்லாருக்கும் பூரிதானம் பண்ணி ஸ்ரீரங்க நாயக்கியார் முன்னிலையாக அழகிய மணவாளன் திருವಡಿಗಳಿலே ಪ್ರಪತ್ತಿ ಪಣ್ಣಿಯೂ ರಕ್ಷಿತ್ತರುಳಿನಾರ್ ಇನ್ನೂ ಪ್ರಸಿದ್ಧ. ಎರಡು ವಿಷಯವನ್ನು ತಗೊಂಡಿದ್ದಾರೆ ಔದಾರ್ಯ. ಏನು ಮಾಡಿದ್ರು ಹಾಗಾದರೆ ಇವರು ನಮ್ಮನ್ನು ರಕ್ಷಣೆ ಮಾಡೋಕ್ಕೆ? ಮೊದಲನೇದು ಕೋಷ್ಠಿಪೂರ್ಣರು ಅವರ ಹತ್ರ ಹೋದರು ರಾಮಾನುಜರು ಅರ್ಥವನ್ನು ಕೇಳಕ್ಕೆ. ಇವರಿಗೆ ಮಂತ್ರೋಪದೇಶ ಆಗಿದ್ದು ಮಧುರಾಂತಕದಲ್ಲಿ ಪೆರಿಯನಂಬಿ ಹತ್ರ. ಸೊ 3 ಮಂತ್ರವನ್ನು ಉಪದೇಶ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಯಾರ ಹತ್ರನೂ ಉಪದೇಶ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿದ್ದು ಅರ್ಥ. ಆ ಅರ್ಥಗಳನ್ನು ಪೆರಿಯನಂಬಿನೇ ಅವರಿಗೆ ಕೊಟ್ಟುಬಿಟ್ಟಿದ್ದಾರೆ. ತಿರುಮಂತ್ರ ಅರ್ಥ ಇಲ್ಲ, ಚರಮ ಶ್ಲೋಕಾರ್ಥ. ಅದರಿಂದ ಇದರಲ್ಲಿ ಕರೆಕ್ಟಾಗಿ ಹೇಳಿರೋದು. ಯಾಕೆ ಚರ್ಮ ಶ್ಲೋಕಾರ್ಥ ಅಂದರೆ ಈ 2 ಮಂತ್ರಗಳು ಬಹಿರಂಗವಾಗಿ ಎಲ್ಲೂ ಹೇಳಿಲ್ಲ. ಚರಮ ಶ್ಲೋಕ ಮಾತ್ರ ಭಗವದ್ಗೀತೆಯಲ್ಲಿ ಕೃಷ್ಣ ಓಪನ್ನಾಗಿ ಹೇಳಿಬಿಟ್ಟಿದ್ದಾನೆ. ಮಹಾಭಾರತದಲ್ಲಿ ಎಲ್ಲರೂ ಮಹಾಭಾರತವನ್ನು ಇತಿಹಾಸ ಇಟ್ಕೊಂಡಿದ್ದಾರೆ. ಪಂಚಮ ವೇದ ಅಂತ ಎಲ್ರಿಗೂ ಪರಿಚಯವಾದಂಥದ್ದು. ಅದರಿಂದ ಅದರಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಈಸ್ ನೋನ್ ಟು ಎವ್ರಿ ಒನ್ ಸನಾತನಿ. ಆ ಶ್ಲೋಕ ಅರ್ಥ ಅದು ಗುಪ್ತವಾಗಿರುವಂಥ ವಿಷಯ ಬೇಕಾಗಿತ್ತು ರಾಮಾನುಜರು. ಹೊರಗಡೆಗೆಲ್ಲನೂ ಇದೆ, ಅವರೇ ಬರೆದಿದ್ದಾರೆ, ಭಾಷೆನೂ ಬರೆದಿದ್ದಾರೆ. ಭಾಷೆ ಬರೆದಿದ್ದ ಆಮೇಲೆ, ಬಟ್ ಅದಕ್ಕೆ ಮುಂಚೆ ಗೋಷ್ಠಿಪೂರ್ಣ ಹತ್ರ ಹೋದಾಗ ಅದರ ಕರೆಕ್ಟಾದ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ವಿಶಿಷ್ಟಾದ್ವೈತದ ಅರ್ಥವನ್ನು ಕೊಡುವಂತಹ ವಿಷಯ ಬೇಕಾಗಿತ್ತು. ಅಲ್ಲಿ ಅದ್ವೈತದಲ್ಲಿ ಸರ್ವಧರ್ಮಾನ್ ಪರಿತ್ಯಜ ಅಂದರೆ ಎಲ್ಲನೂ ಬಿಟ್ಟುಬಿಡು ಅಂತ, ಕರ್ಮ ಧರ್ಮ ಎಲ್ಲವನ್ನೂ ಬಿಟ್ಟುಬಿಡು ಅಂತ ಅರ್ಥ. ನೀನೇನು ಮಾಡಬೇಕಾಗೇ ಇಲ್ಲ, ನಿವೃತ್ತಿ, ಪೂರ್ತಿ ನಿವೃತ್ತಿ ಮಾರ್ಗ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ನನ್ನನ್ನು ಮಾತ್ರ ಇಟ್ಕೋ, ಅದರಿಂದ ನನ್ನನ್ನು ಮಾತ್ರ ಪೂಜೆ ಮಾಡೋದು, ಅವರನ್ನು ಮಾತ್ರ ಪೂಜೆ ಮಾಡ್ತಾರೆ. ಬೇರೆಲ್ಲ ಬಿಟ್ಬಿಟ್ರು, ನನಗೆ ಕರ್ಮನೂ ಇಲ್ಲ ಏನೂ ಇಲ್ಲ ಅಂತ. ಧರ್ಮ ಕರ್ಮ ಏನೂ ಇಲ್ಲ. ಅರ್ಥ ಆಯಿತಾ? ಪರಿತ್ಯಜ್ಯ
ಶರಣಮಂಜ. ಆ ಶರಣಾಗತಿ ಮಾಡ್ತಾರೋ ಅಥವಾ ಬೇರೆ ಏನಕ್ಕೆ ಮಾಡ್ತಾರೋ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು, ಅವರವರ ಇಂಡಿವಿಜುವಲ್. ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಹೇಳಿಬಿಟ್ಟ. ಸೊ ನಾನು ಧರ್ಮ ಎಲ್ಲ ಬಿಟ್ಟುಬಿಡ್ತೀನಿ, ಕರ್ಮ ಎಲ್ಲ ಬಿಟ್ಟುಬಿಡ್ತೀನಿ, ಮೋಕ್ಷ ಕೊಡ್ತಾನೆ ಪರಮಾತ್ಮ, ನಂಬಿಕೆ ಅಲ್ಲಿ. ಅದು ಅದ್ವೈತ. ಆದರೆ ಅದಿಲ್ವೇ ಇಲ್ಲ ಇದು. ಅದೇ ಗೂಢಾರ್ಥ ಎಲ್ಲ ಹೇಳಿ. ಚರಮ ಶ್ಲೋಕಾರ್ಥத்தை ಎಲ್ಲರಿಗೂ ಭೂರಿದಾನ ಪಣ್ಣಿಯು. ಸೊ ಈಗ ಚರಮ ಶ್ಲೋಕದ ಅರ್ಥವನ್ನೆಲ್ಲರಿಗೂ ಹೇಳಿದರೆ ತಪ್ಪ? ಶರಣಾಗತಿ ತುಂಬ ಮುಖ್ಯವಾದದ್ದು. ನೀವು ಯಾವ ಧರ್ಮವನ್ನು ಬಿಡಬೇಡಿ, ಕರ್ಮವನ್ನು ನಿಮ್ಮ ವರ್ಣಾಶ್ರಮ ಧರ್ಮವನ್ನು ಮಾಡ್ತಾಯಿರಿ, ಅದನ್ನು ಪರಮಾತ್ಮನಿಗೆ ಒಪ್ಪಿಸಿಬಿಡಿ. ಶರಣಾಗತಿ ಫಲಾಪೇಕ್ಷೆ ಇಲ್ಲದೆ ಧರ್ಮ ಕರ್ಮ ದಾನ ಭಕ್ತಿಯಿಂದ ಮಾಡಿಬಿಡಿ. ಅಪ್ಪ ನಿಂದೇ ಎಲ್ಲ ಅಂತ ಅವನಿಗೆ ಕೊಟ್ಟುಬಿಡಿ ಅಂತ ಹೇಳಿದರು. ಅತ್ತಪ್ಪ ಎಷ್ಟು ಒಳ್ಳೆಯ ಉಪಕಾರ. ಎಲ್ಲರೂ ಅದನ್ನು ಫಾಲೋ ಮಾಡ್ಬೋದಾ? ಯಾರು ಬೇಕಾದರೂ ಮಾಡ್ಬೋದು. ಭಗವದ್ಗೀತೆಯ ಶ್ಲೋಕ. ಅದನ್ನು ಕೊಟ್ಟಿದ್ದು ಯಾತಕ್ಕೆ ಅವರಿಗೆ ಔದಾರ್ಯ ಅಂತ ಹೇಳ್ತಾರೆ. ಅವರ ಆಚಾರ್ಯರು ಏನು ಹೇಳಿದ್ರು, ಇದು ಗುಖ್ಯತಮವಾದ ವಿಚಾರ, ಗುಪ್ತವಾಗಿಟ್ಕೋಬೇಕು, ಇದನ್ನು ಯಾರಿಗೂ ಸಭೆಯಲ್ಲೆಲ್ಲ ಹೇಳುವಂಗಿಲ್ಲ. ರಹಸ್ಯತ್ರಯ ಇದು ಒಂದು, ರಹಸ್ಯವಾಗಿ. ಏನು ಹೇಳಿದ್ರು ದೇಶಿಕರು? ಪ್ರಯತ್ನಪಟ್ಟು ಗೋಪಯೇತ್. ಶ್ಲೋಕಾರ್ಥ ಮಂತ್ರಾರ್ಥವಾಗಿ ಪ್ರಯತ್ನಪಟ್ಟು ಗೋಪ ಮಾಡಬೇಕು. ಗೋಪ ಅಂದ್ರೇನು? ಸಂರಕ್ಷಣೆ, ಗುಖ್ಯ. ಅವ್ರೇನು ಮಾಡಿದ್ರು? ಓಪನ್ ಆಗಿ ಹೇಳಿ, ಸರಿ ಯಾರಿಗಾದರೂ ಹೇಳ್ಕೊಳ್ಳಿ, ದೇರ್ ಇಸ್ ನೋ ಪ್ರಾಬ್ಲಮ್. ಉಪನ್ಯಾಸ ಮಾಡಿದ್ರು ಪರವಾಗಿಲ್ಲ, ಧರ್ಮ ಅಂತ ಬರೀತಾರೆ. ಆವಾಗ ಅವರು ಉಡೆಯವರಾದರು. ಯಾವಾಗ? ಎಲ್ಲರಿಗೂ ಗೋಷ್ಠಿಪುರದಲ್ಲಿ ಎಲ್ಲರನ್ನು ಕರೆದು ಚರ್ಮಶ್ಲೋಕದ ಅರ್ಥವನ್ನು ಅವರಿಗೆ ಕೊಟ್ಟು ಎಲ್ಲರೂ ಉದ್ಧಾರ ಆಗಲಿ, ಎಲ್ಲರೂ ಫಾಲೋ ಮಾಡಬಹುದಂತಹ ಒಂದು ಸುಂದರ ವಿಷಯ. ವೈಯಕ್ತಿಕವಾಗಿ ಫಾಲೋ ಮಾಡುವಂಥದ್ದು. ಎಲ್ಲೂ ಹೋಗಬೇಕಾಗಿಲ್ಲ, ಯಾರನ್ನೂ ಕೇಳಬೇಕಾಗಿಲ್ಲ. ನೀನು ಹಾಗೇ ಇದ್ದುಬಿಟ್ರೆ ಸಾಕು, ನಿಂದು ಶರಣಾಗತಿ ಆಗಿಬಿಡುತ್ತೆ. ನಿನ್ನ ಧರ್ಮವನ್ನು ಬಿಡದೆ, ಸ್ತ್ರೀ ಧರ್ಮ ಆಗಲಿ, ಗುರುಣಿ ಧರ್ಮ ಆಗಲಿ, ತಾಯಿ ಧರ್ಮ ಆಗಲಿ, ಏನು ಧರ್ಮ ನಿನಗಿದೆಯೋ, ವರ್ಣಾಶ್ರಮ ಧರ್ಮದಲ್ಲಿ ನೀವು ಬ್ರಾಹ್ಮಣನೋ ಕ್ಷತ್ರಿಯೋ ಶೂದ್ರನೋ, ಆ ಧರ್ಮ ಏನು ಅದನ್ನು ಒಂದು ಚೂರು ತಪ್ಪದೆ ಅದರಲ್ಲಿ ಹೇಳಿರುವಂತೆ ಮಾಡಿಬಿಟ್ಟು ಎಲ್ಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಟ್ರೆ ಅದೇ ಮೋಕ್ಷ ಅಂತ ಹೇಳಿದರು. ಅದನ್ನು ಹೋಗಿ ಶಿಷ್ಯರೆಲ್ಲ ಹೋಗಿ ಹೇಳಿಬಿಟ್ರು ಗೋಷ್ಠಿಪೂರ್ಣ. ಸರಿ, ಗೊತ್ತಾಯಿತು ರಾಮಾನುಜರಿಗೆ. ಹೋಗಿ ಕ್ಷಮಾಪಣೆ ಕೇಳ್ಕೊಂಬಿಡೋಣ, ಈ ಥರ ಮಾಡಿಬಿಟ್ಟೆ, ನೀವು ಹೇಳ್ದಂಗೆ ಕೇಳೋಕ್ಕಾಗಲಿಲ್ಲ ಗುರುಗಳೇ, ತಪ್ಪಾಯಿತು ಕ್ಷಮಿಸಿ ಅಂತ ಅವ್ರ ಹತ್ರನೇ ಹೋಗಿ ಕೇಳಬೇಕಲ್ಲ. ಹೋದರು. ಆದರೆ ಅವ್ರಿಗೆ ಕಣ್ಣಲ್ಲಿ ಹಾಗೆ ಜಳ 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 ಅಂತ ನೀರು ಬಂತು. ಅವರನ್ನು ಆಲಿಂಗನ ಮಾಡಿಕೊಂಡು ಉಡಿಯವರೇ ಅಂತ. ಹೌದಪ್ಪ, ನೀನು ಪರಮಾತ್ಮನನ್ನೇ ಇಟ್ಕೊಂಡ್ಬಿಟ್ಟಿದ್ದೀಯ ಜೊತೆ. ನಾನು ಉಡೆಯವರಂದರೆ ಹೊಂದಿರುವಂಥ. ಅದರಿಂದ ಇಷ್ಟು ಸುಲಭವಾಗಿ, ಎಷ್ಟು ನಮಗೆಲ್ಲ ಈ ಥರ ಮನಸ್ಸು ಬರಲೇ ಇಲ್ವಲ್ಲ. ನಾವೆಲ್ಲ ಸಂಕುಚಿತವಾಗಿ ನಮ್ಮ ಯೋಚನೆ ಮಾತ್ರ ಮಾಡ್ತಾಯಿದ್ವಿ. ನೀನು ಲೋಕದ ಯೋಚನೆಯನ್ನು ಮಾಡಿ ಎಲ್ಲರೂ ಉದ್ಧಾರ ಆಗಬೇಕು ಅನ್ನುವಂಥ ಆ ವಿಶಾಲ ಹೃದಯ ನಿನಗೊಬ್ಬನಿಗೆ ಒಡೆಯವ ಅಂತ ರಾಮಾನುಜರನ್ನ ಕೊಂಡಾಡಿದ್ರಲ್ಲ, ಅದೊಂದು ವೃತ್ತಾಂತ. ಎರಡನೇದು ಅವ್ರು ಹೇಳಿದ್ದು, ಅಳಗೆ ಮಣವಾಳನ ತಿರುವಡಿಗಳಲ್ಲಿ ಪ್ರಪತ್ತಿ ಪಣ್ಣಿ. ಪಂಗುನಿ ಉತ್ತರದ ದಿವಸ ಎಲ್ಲ ಶಿಷ್ಯರೆಲ್ಲ ಸೇರಿದ್ದಾರೆ ಉತ್ಸವಕ್ಕೆ. ಶೇರ್ತಿ ಉತ್ಸವ. ರಂಗನಾಯಕಿ ತಾಯಾರ ಜೊತೆಯಲ್ಲಿ ರಂಗಮನ್ನಾರ್ ಇಬ್ಬರು ಸೇರುವಂಥ ಒಂದೇ ಒಂದು ದಿವಸ, ಒಂದು ರಾತ್ರಿ. ಪಂಗುನಿ ಮಾಸದಲ್ಲಿ ಉತ್ತರ ನಕ್ಷತ್ರದ ದಿವಸ ಆ ಉತ್ತರ ನಡೆಯುತ್ತೆ. ಪರಮಾತ್ಮ ತಾಯಾರ ಇದಕ್ಕೆ ಸನ್ನಿಧಿ ಒಳಗಡೆಗೆ ಪ್ರವೇಶ. ಇಲ್ಲದೇ ಇದ್ದರೆ ಹೊರಗಡೆಯಿಂದನೇ ಟಾಟಾ ಬೈ ಬೈ ಎವ್ರಿ ಡೇ. ಅಲ್ಲಿ ಬರೋದು ಹಿಂಗಿಂಗೆ ಅನ್ನೋದು, ಹೋಗ್ತಾ ಇರೋದು ಉತ್ಸವಕ್ಕೆ ತಾಯಾರ ಮುಂದ್ಗಡೆಯಿಂದ. ಆದರೆ ಅವತ್ತು ಒಂದು ದಿವಸ ಮಾತ್ರ ಒಳಗೂ ಬಿಡೋದಿಲ್ಲ ಅವಳು. ಆದ್ರೇ ಅಲ್ಲೇ ಆ ಒಂದು ಸಂಭಾಷಣೆಯಾಗಿ ಮೊಟ್ಟೆಯಡಿ ಉತ್ಸವ ಅಂತ ಮಾಡಿ ರಾತ್ರಿಯೆಲ್ಲ ಆಮೇಲೆ ನಮ್ಮಾಳ್ವಾರು ತಾಯಾರ ಪರವಾಗಿ ಮಾತಾಡಿ ಒಪ್ಪಿಸಿ, ಪರಮಾತ್ಮನ ಮಾತುಗಳನ್ನೆಲ್ಲ ಕೇಳಿ ತಾಯಾರನ್ನ ಒಪ್ಪಿಸಿ, ಲಮ ಕರ್ಕೋಬೇಕು, ಅವನು ಹೇಳ್ತಾ ಇರೋದೆಲ್ಲ ನಿಜ, ಅವನು ಕೊಡ್ತಾ ಇರುವಂತಹ ಇದು ಸಾಕ್ಷಿಗಳೆಲ್ಲ ನಿಜವಾದ ಸಾಕ್ಷಿ, ಅದರಿಂದ ಅವನು ಕರೆಕ್ಟಾಗಿ ಒಪ್ಕೋಬೇಕು, ನೀನು ಅವರನ್ನು ಅಲೋ ಮಾಡು ಅಂತ ಹೇಳಿದ ತಕ್ಷಣ ಪೆರುಮಾಳ್ ಒಳಗೆ ಬಂದು ಇಬ್ಬರು ಸೇರ್ತಿನಲ್ಲಿ 18 ಬಾರಿ ತಿರುವಂಜನ ನಡೆಯುತ್ತೆ ರಂಗಮನೆಯಲ್ಲಿ.
ತಾಯಾರಿಗಿಲ್ಲ, ರಾತ್ರಿಯೆಲ್ಲ ತಾಯಾರು ಸುಮ್ಮನೆ ನೋಡ್ತಾ ಕೂತಿರ್ತಾನೆ ತಾಯಾರಲ್ಲಿ. ರಂಗನಾಯಕಿ ತಾಯಾರು ರಂಗನಾಥನಿಗೆ 18 ಬಾರಿ ತಿರುಮಂಜನ ಮಾಡ್ತಾರೆ, ಬರೀ ತೀರ್ಥದಲ್ಲಿ, ಶುದ್ಧ ತೀರ್ಥದಲ್ಲಿ. ಅದೇ ಏಲ ಲವಂಗ ಘನಸಾರ ಸುಗಂಧ ತೀರ್ಥದಿಂದ 18 ಬಾರಿ ಆ ವಸ್ತ್ರವನ್ನು ಚೇಂಜ್ ಮಾಡ್ತಾರೆ. ಅದೇನು ಡಿನೋಟ್ ಮಾಡುತ್ತೆ? 18 ಬಾರಿ ಇವರು ಗೋಷ್ಠಿಪುರಕ್ಕೆ ಹೋಗಿ ಆಚಾರ್ಯ ಪ್ರತಿಪತ್ತಿ ಏನು, ಆ ಆಚಾರ್ಯರಿಂದಲೇ ಅರ್ಥವನ್ನು ಪಡ್ಕೊಳ್ಬೇಕು ಅನ್ನುವಂಥ ದೃಢ ಮನಸ್ಸಿನಿಂದ ಹೋಗಿ ಬಂದು ಒಂದೊಂದು ಪ್ರಯಾಣದಲ್ಲೂ ಒಂದೊಂದು ವಿಚಾರವನ್ನು ಮನಸ್ಸಿಗೆ 18 ಮುಖ್ಯ ವಿಷಯವನ್ನು ತಿಳ್ಕೊಂಡ್ರು ರಾಮನು. ಯಾವುದಕ್ಕೆ ಬೇಕಾಗಿತ್ತು? ಈ ಚರ್ಮ ಶ್ಲೋಕದ ಅರ್ಥ ಅಷ್ಟು ಗುಪ್ಯವಾದದ್ದು. ಅದಕ್ಕೆ ಅವ್ರು ಹೇಳಿರಲಿಲ್ಲ. 18 ಬಾರಿ ಹೋದಾಗಲೂ ಅವರ ಆಶ್ರಮದಲ್ಲೇ ಇದ್ದು ಅವ್ರು ಹೇಳುವಂಥದ್ದನ್ನೆಲ್ಲ ಕೇಳಿ ಅದರಿಂದ ಅವ್ರಿಗೆ ಒಂದೊಂದು ಸತಿ ಒಂದೊಂದು ಜ್ಞಾನ ಬಂತವ್ರು. ಇವರು ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ, 18ನೇ ಬಾರಿ ಮಾತ್ರ ನಾನು ಅನ್ನೋದನ್ನು ಬಿಟ್ಟು ಅಡಿಗೆ ಏನಂದ್ರು ಅದಕ್ಕೆ ಕೊಟ್ಬಿಟ್ರು ಅಂತ. ಹಿ ವಾಸ್ ರೆಡಿ ಓನ್ಲಿ ಆಫ್ಟರ್ 18 days, 18 times. ಅಂದರೆ 18 ವಿಷಯಗಳು ಅವರ ಮನಸ್ಸಿನಲ್ಲಿ ಬಂದ ಮೇಲೆ ಆತ್ಮಗುಣಗಳು ಸಂಪೂರ್ಣವಾಗಿ ಪರಿಪಕ್ವವಾದಂಥ ಸ್ಟೇಜ್ ಅಂತ ಹೇಳಿ ಇದರಲ್ಲಿ ಪುಣ್ಯಾಂಬೋಜ ವಿಕಾಸ ಎಡುತ್ತಳಿತ್ತ ಸಾಕ್ಷಾತ್ ನಾರಾಯಣ ದೇವ ಕೃತ್ಮಾನ್ ಅಂತ ಅರುಂತವನ್ ತಸ್ಮಾನ್ ನ್ಯಾಸಮೇಶಾಂ ತಪಸಾಮತಿರಿಕ್ತಮಾವು. ನ್ಯಾಸ ವಿದ್ಯೆಯೇ ತುಂಬ ಮುಖ್ಯವಾದದ್ದು ಅಂತ ಹೇಳ್ತಾರೆ. ನ್ಯಾಸ ಅಂದರೆ ಶರಣಾಗತಿ.